ಎಲ್ರಿಗೂ ನಮಸ್ಕಾರ. ತರುಣ್ ಅವ್ರ ಬಗ್ಗೆ ಏನು ಹೇಳೋದು, ನಮ್ಮದೆಲ್ಲ ಒಂದು 15-16 ವರ್ಷದ ಜರ್ನಿ. ನಾನು ಚೆಲುವಿನ ಚಿತ್ತಾರ ಮಾಡಿದಾಗ ಅವರು ಸುವರ್ಣದಲ್ಲಿ ವರ್ಕ್ ಮಾಡ್ತಾಯಿದ್ರು. ಆ್ಯಂಡ್ ಅವಾಗಿಂದನೂ ವಿ ಹ್ಯಾವ್ ಒಂದು ಫ್ಯಾಮಿಲಿ ಥರನೇ ಪ್ರತಿಯೊಂದಕ್ಕೂ. ಅವ್ರು ನಮ್ಮ ಕಷ್ಟಕ್ಕಾಗೋದು, ನಾವು ಅವ್ರ ಕಷ್ಟಕ್ಕಾಗೋದು, ಪ್ರತಿಯೊಂದು ಒಂದು ಫ್ಯಾಮಿಲಿ ರೀತಿಯಲ್ಲೇ ಪ್ರತಿಯೊಂದು ಡಿಸ್ಕಸ್ ಮಾಡಿಕೊಂಡು ಹಿಂಗಲ್ಲ ಹಿಂಗೆ ಅಂದ್ಕೊಂಡಿದ್ದೀವಿ. ಇವತ್ತು ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅನ್ನೋದೇ ಅಂದರೆ ತುಂಬ ದಿವಸಗಳಿಂದ ಗೊತ್ತಿತ್ತು. ಬಟ್ ಇವತ್ತೇ ಫಸ್ಟ್ ಆ್ಯಸ್ ಅ ಪ್ರೊಡ್ಯೂಸರ್ ನಾನು ಒಫಿಷಿಯಲಿ ನೋಡ್ತಾ ಇರೋದು ತರುಣ್ ಅವ್ರನ್ನ. ಸೊ ಐ ಆಮ್ ವಿಶಿಂಗ್ ಆಲ್ ದ ವೆರಿ ಬೆಸ್ಟ್. ಚೂ ಮಂತರ್ ತುಂಬ ಒಳ್ಳೆ ಸಕ್ಸಸ್ ಆಗಲಿ. ಯಾಕೆಂದರೆ ನಾನು ಸಾಂಗ್ ನೋಡಿದೆ, ಟ್ರೇಲರ್ ನೋಡಿದ್ದೀನಿ. ಶರಣ್ ಸರ್ ಆಗಿರ್ಬೋದು ಆ್ಯಂಡ್ ಮೇಘ್ನಾ ಆಗಿರ್ಬೋದು ಆ್ಯಂಡ್ ಆಲ್ ದ ಆರ್ಟಿಸ್ಟ್, ಪ್ರಥಮ್ ಅವ್ರು ಮಾಡಿದ್ದಾರೆ ಆ್ಯಂಡ್ ಪ್ರಭು ನಾನು ನೋಡಿದೆ ನಿಮ್ಮ ಚಿತ್ರನ, ಬಟ್ ಸಡನ್ನಾಗಿ ಮರ್ತೋದೆ ನಿಮ್ಮ ಹೆಸರು. ಸೊ ಪ್ರತಿಯೊಬ್ಬರಿಗೂ ಈ ಸಿನಿಮಾಯಿಂದ ತುಂಬ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಥರದ್ದು ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಆಗಿ ನಮ್ಮ ತರುಣ್ ಬ್ರದರ್ ನಿಂತಿರೋದಕ್ಕೆ ನನಗಂತೂ ಬಹಳ ಹೆಮ್ಮೆ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ವೈಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಶರಣ್ ಸರ್, ಯು ಬೀನ್ ಸಚ್ ಅನ್ ಎಂಟರ್ಟೈನರ್ ಆಲ್ ದೀಸ್ ಇಯರ್ಸ್. ಮೊನ್ನೆ ಟ್ರೈಲರ್ ನೋಡಿದೆ. ಟ್ರೈಲರಲ್ಲಿ ನೀವು ನಿಜವಾಗ್ಲೂ ಡೈನಮ್ ಕಾಣಿಸ್ತಾ ಇದ್ದೀರಾ. ಆ ಹೆಸರು ತಕ್ಕಾಗಿ ಡೈನಮ್ ಹಂಗೆ ನಿಜವಾಗ್ಲೂ ಕಾಣ್ತಾ ಇದ್ದೀರಾ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಸರ್. ತುಂಬ ಸಕ್ಸಸ್ ಕಾಣಲಿ ಈ ಸಿನಿಮಾ. ಆ್ಯಂಡ್ ಆಫ್ ಕೋರ್ಸ್ ಆಲ್ ದ ಲವ್ಲಿ ಲೀಡಿಂಗ್ ಲೇಡೀಸ್, ಅದಿತಿ, ಮೇಘನಾ, ರಜನಿ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಎಲ್ಲರೂ. ಆಲ್ ದ ವೆರಿ ಬೆಸ್ಟ್ ಟು ಯು ಟು. ಆ್ಯಂಡ್ ಮೈ ಡಾರ್ಲಿಂಗ್ ಡೈರೆಕ್ಟರ್ ನವನೀತ್, ಅವ್ರ ಮೊದಲನೇ ಜರ್ನಿ ಕರ್ವಾಯಿಂದ ಶುರುವಾಯಿತು. ನಾವು ಈಸ್ ಆಲ್ರೆಡಿ 3 movies old. ಆ್ಯಂಡ್ ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ, ನವನೀತ್ ಯು ಆರ್ ಒನ್ ಆಫ್ ದ ಮೋಸ್ಟ್ talented writers and directors in our industry, especially when it comes to this genre. So I wish you all the very best. ಒಳ್ಳೆಯದಾಗಲಿ. ಆ್ಯಂಡ್ ತರುಣ್ ಜರ್ನಿ ಮೋಸ್ಟ್ಲಿ 20 ವರ್ಷದಿಂದ ನಾವು ಗೆಳೆಯರು. ನನ್ನ ಮೊದಲನೇ ಸಿನಿಮಾಯಿಂದ ನಾವು ಜೊತೆಲಿದ್ದೀವಿ. ಆ್ಯಂಡ್ ಈಸ್ ಬೀನ್ ಅ ಫ್ಯಾಬ್ಯುಲಸ್ ಫ್ರೆಂಡ್ ಥ್ರೂ ಔಟ್. ಮೀಡಿಯಾದ ಪರಿಚಯ ಆಗಿ ಇವತ್ತು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದೀವಿ. ತರುಣ್ ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಲಿ. ಐ ವಿಶ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಮುಖ್ಯವಾಗಿ ಇವೆಂಟಿಗೆ ಬರೋ ಕಾರಣ ಒಂದೇ, ನನಗೆ ಟ್ರೈಲರ್ ಬಹಳ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಸರ್ ಟ್ರೈಲರ್ ಕಳಿಸ್ದಾಗ್ಲೇ ನಾನು ಕಳಿಸಿದೆ ಅವ್ರ ಮೆಸೇಜಲ್ಲಿ, ಸರ್ ಇದು ಯಾಕೋ ದೊಡ್ಡದಾಗಿ ಕಚ್ಕೊಳ್ಳೋ ಹಂಗೆ ಕಾಣ್ತಾ ಇದೆ, ಮೆನಿ ಕಂಗ್ರ್ಯಾಚುಲೇಷನ್ಸ್ ಅಂತ. ಆ್ಯಂಡ್ ನಾನು ಕಳೆದ ಬಾರಿ ಅವತಾರ ಪುರುಷ ಇವೆಂಟಲ್ಲೂ ಹೇಳಿದ್ದೆ, ನಾನು ಪರ್ಸ್ನಲಿ ಶರಣ್ ಸರ್ ಫ್ಯಾನು. ಆ್ಯಂಡ್ ನನಗೆ ಅಂದರೆ ಅವ್ರ ಕಾಮಿಡಿ ಟೈಮಿಂಗ್ ಮಾತ್ರ ಅಂತಲ್ಲ, ನನಗೆ ಯಾವಾಗಲೂ ಕೂಡ ಒಬ್ಬ ಅದ್ಭುತ ನಟ ಕಾಣಿಸ್ತಾರೆ ಅವರಲ್ಲಿ. ಆ್ಯಂಡ್ ಅವರನ್ನ ಒಂದು ನಾನ್ ಕಾಮಿಕ್ ರೋಲಲ್ಲಿ ಕಾಸ್ಟ್ ಮಾಡಿರೋದಕ್ಕೆ ನನಗೆ ಆ್ಯಕ್ಚುಲಿ ನವನೀತ್ ಸರ್ಗೆ ಮತ್ತು ತರುಣ್ ಸರ್ಗೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯೂಶಲಿ ಆ ಒಂದು ಸೆಟ್ ಪ್ಯಾಟರ್ನ್ ಬ್ರೇಕ್ ಮಾಡಿ ಕಾಸ್ಟಿಂಗ್ನಲ್ಲಿ ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಬಟ್ ಏನೋ ಅವ್ರನ್ನ ಬೇರೆ ರೀತಿ ಪ್ರೆಸೆಂಟ್ ಮಾಡಿರೋದನ್ನ ನೋಡೋದಕ್ಕೆ ನಾನು ಆ್ಯಕ್ಚುಲಿ ಕಾಯ್ತಾ ಇದ್ದೀನಿ. ಐ ವಿಲ್ ಡೆಫಿನೆಟ್ಲಿ ಬಿ ವಾಚಿಂಗ್ ದ ಫಿಲ್ಮ್ ಸರ್. ಆ್ಯಂಡ್ ಒನ್ ಆಫ್ ದ ಮೇನ್ ರೀಸನ್ಸ್ ವಿಲ್ ಬಿ ಟು ಸಿ ಯುವರ್ ಪರ್ಫಾರ್ಮೆನ್ಸ್. ಬಿಕಾಸ್ ನನಗೆ ಕಳೆದ ಬಾರಿ ಸಿಕ್ಕಿದಾಗಲೂ ಅವ್ರು ಹೇಳಿದ್ರು, ನಾನು ಕಾಮಿಡಿ ಯಾವುದನ್ನು ಮಾಡದೆ ಬೇರೆ ಥರ ಮಾಡಿದ್ದೀನಿ ಅನ್ನೋ ಆ ಒಂದು ಎಕ್ಸೈಟ್ಮೆಂಟ್ ಅವ್ರ ಕಣ್ಣಲ್ಲಿತ್ತು. ಒಬ್ಬ ಕಲಾವಿದನ ಕಣ್ಣಲ್ಲಿ ಆ ಒಂದು ಎಕ್ಸೈಟ್ಮೆಂಟ್ ಕಾಣಿಸಿದಾಗ ಡೆಫಿನೆಟ್ಲಿ ನನಗೆ ಆ್ಯಸ್ ಎನ್ ಆರ್ಟಿಸ್ಟ್ ನೋಡೋದಕ್ಕೆ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ಬಹಳ ಅದ್ಭುತವಾದಂಥ ಸ್ಟಾರ್ ಕಾಸ್ಟ್ ಇದೆ. ಎಲ್ರಿಗೂ ಕೂಡ ಮೆನಿ ಕಂಗ್ರ್ಯಾಚುಲೇಷನ್ಸ್. ಪ್ರಭು, ರಜನಿ ಅವರು, ಮೇಘ್ನಾ ಅವರು, ಐ ಥಿಂಕ್ ಯು ಆಲ್ ಆರ್ ಲುಕಿಂಗ್ ವೆರಿ ಗುಡ್. ಅದಿತಿ ಅವರು ಕೂಡ. ಸೊ ಓವರಾಲ್ ಐ ಥಿಂಕ್ ನವನೀತ್ ನಿಮ್ಮ ಎಡಿಟ್ ನಂಗೆ ತುಂಬ ಇಷ್ಟ ಆಯಿತು, ಎಸ್ಪೆಷಲಿ ಟ್ರೈಲರಲ್ಲಿ. ಲುಕ್ಸ್ ಪ್ರಿಟಿ ಗುಡ್. ಆ್ಯಂಡ್ ಆಲ್ಸೋ ಐ ಥಿಂಕ್ ನೀವು ಫಸ್ಟ್ ಸ್ಲೈಡಲ್ಲಿ ಸೌಂಡ್ ಇಂಜಿನಿಯರ್ ಟೈಟಲ್ ಕಾರ್ಡ್ ಹಾಕ್ತೀರಾ ಅಂತ ಹೇಳಿದಾಗ ಸೌಂಡ್ ಇನ್ ದ ಫಿಲ್ಮ್ ವಿಲ್ ಬಿ ಸೂಪರ್ಬ್ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ಹಾಕಿದ್ದೀರಾ ಅನ್ನೋದು ಕಾಣುತ್ತೆ. ಸೊ ಹಂಗಾಗಿ ಐ ಥಿಂಕ್ ಲುಕ್ಸ್ ಲೈಕ್ ಎನ್ ಅಬ್ಸಲ್ಯೂಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಸೊ ಆ್ಯಂಡ್ ಈ ಒಂದು ವಿಷನ್ನ ಬ್ಯಾಕ್ ಮಾಡೋದಕ್ಕೆ ಪ್ರೊಡ್ಯೂಸರ್ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೆನಿ ಕಂಗ್ರ್ಯಾಚುಲೇಷನ್ಸ್ ತರುಣ್ ಸರ್. ಇನ್ಫ್ಯಾಕ್ಟ್ ಲುಕ್ಸ್ ವೆರಿ ವರ್ಲ್ಡ್ ಕ್ಲಾಸ್. ತುಂಬ ಐ ಥಿಂಕ್ ದ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಲುಕ್ಸ್ ವೆರಿ ಗುಡ್. ಸೊ ಹಂಗಾಗಿ ಆ್ಯಸ್ ಆಡಿಯನ್ಸ್ ತುಂಬ ಖುಷಿ ಇದೆ ನೋಡೋದಕ್ಕೆ ಸಿನಿಮಾನ. ಐ ಡೆಫಿನೆಟ್ಲಿ ಬಿ ವಾಚಿಂಗ್ ದ ಫಿಲ್ಮ್. ಆ್ಯಂಡ್ ಇದು ಇವೆಂಟಿಗೆ ಬಂದಿದ್ದೀನಿ ಅಂತ ಹೇಳ್ತಾ ಇಲ್ಲ. ಇನ್ಫ್ಯಾಕ್ಟ್ ನಾನು ಟ್ರೇಲರ್ ನೋಡಿದಾಗಲೇ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗಿದ್ದಂಥ ಟ್ರೇಲರ್ ಇದು. ಸೊ ಹಾಗಾಗಿ ಪರ್ಸ್ನಲಿ ಬಂದು ನೀವು ನನ್ನ ಕರೀದೆ ಹೋಗಿದ್ರು ಸಿನಿಮಾ ನೋಡ್ತಾ ಇದ್ದೆ ನಾನು. ಬಟ್ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಸಂಕ್ರಾಂತಿಗೆ ಕನ್ನಡ ಸಿನಿಮಾ ದೊಡ್ಡ ಮಟ್ಟಕ್ಕೆ ಗೆಲ್ಲಿ ಅನ್ನೋದು ಒಂದು ನನ್ನ ಆಸೆ. ಅದು ಖಂಡಿತವಾಗ್ಲೂ ಇದರಿಂದ ಆಗುತ್ತೆ ಅನ್ನೋದು ನನ್ನ ಕಾನ್ಫಿಡೆನ್ಸ್ ಇದೆ. ಆಲ್ ದ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು. ಶಿವಮಂತರ್ ಬಂದ ತಕ್ಷಣ ಟ್ರೇಲರ್ ನೋಡಿದೆ, ಭಾಳ ಅದ್ಭುತವಾಗಿ ನೋಡ್ಬಂದೆ ಟ್ರೇಲರು.
ಹಾರರ್ ಸಿನಿಮಾ ನನಗೆ ಪರ್ಸ್ನಲಿ ಭಾಳ ಇಷ್ಟ ಆಗುತ್ತೆ ಹಾರರ್ ಮೂವಿ ಅಂತ ಬಂದ ತಕ್ಷಣ. ಆಮೇಲೆ ಶಾರ್ಟ್ಸ್ ಇರ್ಬೋದು, ಮೇಕಿಂಗ್ ಇರ್ಬೋದು, ಸಿನಿಮಾಟೋಗ್ರಫಿ, ಹಾಗೆ DI ಕಲರಿಸ್ಟ್ ವರ್ಕ್ ಎಲ್ಲ ಭಾಳ ಚೆನ್ನಾಗಿ ಬಂದೆ. ಅದೇ ರೀತಿಲಿ ಹೀಗಾಗಿ ಬಾಲಿವುಡಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ, ಸೊ ಲಾಟ್ ಆಫ್ ಹಾರರ್ ಮೂವೀಸ್ ಬರ್ತಾ ಇದೆ. ಸೊ ಅದೇ ರೀತಿಲಿ ಈ ಒಂದು ಸಿನಿಮಾ ಮುಖಾಂತರ ಕನ್ನಡದಲ್ಲಿ ಆದಷ್ಟು ಹಾರರ್ ಮೂವೀಸ್ ಬರಲಿ, ಕಾಮಿಡಿ ಹಾರರ್ ಇರ್ಬೋದು, ಹಾರರ್ ಮೂವೀಸ್ ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಜನಿ ಅವ್ರು ಇರ್ಬೋದು, ಮೇಘ್ನ ಅವ್ರು ಇರ್ಬೋದು, ಹಾಗೆ ಶರಣ್ ಸರ್ ಅಂತ ಬಂದ ತಕ್ಷಣ ಹಳೆ ಪರಿಚಯ. ನಮ್ಮ ತಂದೆಯವ್ರ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ನಮ್ಮ ದೊಡ್ಡ ಮಾಮ ಇರ್ಬೋದು, ಚಿಕ್ಕ ಮಾಮ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಹಳೆ ಒಂದು ಸಂಬಂಧ ನಮಗೂ ಅವ್ರಿಗೂ. ಅದೇ ರೀತಿಲಿ ತರುಣ್ ಅಂತ ಬಂದ ತಕ್ಷಣ ನಮ್ಮ ತರುಣ್ ಅವರು ಮಾಮನ ಜೊತೆನೆ ಮಾಸ್ ಲೀಡರ್ ಸಿನಿಮಾ ಮಾಡಿದ್ದಾರೆ. ಸೊ ಒಳ್ಳೇದಾಗಲಿ, ನಮ್ಮ ಡೈರೆಕ್ಟ್ರಿಗೆ ಒಳ್ಳೇದಾಗಲಿ, ಹಾಗೆ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಅಂತ ನನ್ನ ಮಾತು. ಥ್ಯಾಂಕ್ ಯು ದೀನಣ್ಣ ಅವರೇ. ನಮಸ್ಕಾರ ಎಲ್ರಿಗೂ, ಧನ್ಯವಾದಗಳು ಬಂದಿದ್ದಕ್ಕೆ. ನಮ್ಮ ಸಿನಿಮಾದ ಟೀಸರ್ ಟ್ರೇಲರ್ ರಿಲೀಸ್ ಆದಾಗಿಂದ ಮೀಡಿಯಾದಿಂದ ಪ್ರೆಸ್ಸಿಂದ ತುಂಬ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ, ಚೂಮಂತರ್ ಸಿನಿಮಾ ಟೀಮ್ ಜೊತೆ ಜಾಯ್ನ್ ಆಗಿದ್ದೀನಿ. ಅದಕ್ಕೆ ಒಂದು ಈ ಸಿನಿಮಾದ ಹಿಂದೆ ಇರೋ ಒಂದು ದೊಡ್ಡ ಶಕ್ತಿ ತರುಣ್ ಸುಧೀರ್ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು ನಾನು. ಆ್ಯಂಡ್ ಚೂಮಂತರ್ ಅಂತ ಅಂದಾಗ ಒಂದು ಹಾರರ್ ಸಿನಿಮಾ ಅಂತ ಅಂದಾಗ ಈ ಜಾನ್ರಾ ಅಲ್ಲಿ ಕನ್ನಡ ಸಿನಿಮಾ ಅಲ್ಲಿ ಬರುವಂಥ ಸಿನಿಮಾಗಳು ತುಂಬ ಕಮ್ಮಿ ಆಗಿದೆ. ಫ್ರಮ್ ದ ಪಾಸ್ಟ್ ಫ್ಯೂ ಇಯರ್ಸ್ ತುಂಬ ಕಮ್ಮಿ ಆಗಿದೆ. ಅದರಲ್ಲೂ ಮೊನ್ನೆ ನಾನು ಶರಣ್ ಸರ್ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಈ ಪಾಯಿಂಟ್. ಆ್ಯಕ್ಚುಲಿ ಹಾರರ್ ಸಿನಿಮಾ ಅಂತ ಯೋಚನೆ ಮಾಡಿದ್ರೆ ಯಾರ್ಯಾರಿದ್ದಾರೆ ಡೈರೆಕ್ಟರು ಹಾರರ್ ಆ ಜಾನ್ರಾ ಅಲ್ಲಿ ಅಂತ ನಿಜವಾಗ್ಲೂ ಯಾರ ಹೆಸರು ಬರಲ್ಲ, ಒಂದೇ ಹೆಸರು ಮೇನ್ ಹೆಸರು ಬರುತ್ತೆ. ನಮ್ಮ ಜನರೇಷನ್ ಅಲ್ಲಿ ಕರ್ವಾ ನವನೀತ್ ಅಂತಾನೆ ಬರುತ್ತೆ. ಆ್ಯಂಡ್ ಅವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಥ್ಯಾಂಕ್ ಯು ನವನೀತ್ ಫಾರ್ ಟೇಕಿಂಗ್ ಮೀ ಇನ್ ದಿಸ್ ಫಿಲ್ಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅವರು ಒಂದು ಒಳ್ಳೆ ಡೈರೆಕ್ಟರ್ ಮಾತ್ರ, ತುಂಬ ಒಳ್ಳೆ ಆ್ಯಕ್ಟರ್ ಕೂಡ. ಅವ್ರು ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ರು, ನಾನು ಹಾಗೆ ಆ್ಯಕ್ಟ್ ಮಾಡಿದ್ದೀನಿ. ಸರ್, ಕಿರಣ್ ಸರ್, ನೀವು ಕೊಟ್ಟಿರೋ ಕಾಂಪ್ಲಿಮೆಂಟ್ ಎಲ್ಲ ಅವ್ರಿಗೆ ಹೋಗಲಿ. ಆಲ್ ಕ್ರೆಡಿಟ್ಸ್ ಟು ಹಿಮ್ ಆ್ಯಕ್ಚುಲಿ. ಆ್ಯಂಡ್ ತರುಣ್ ಶಿವಪ್ಪ ಅವರು, ಐ ಥಿಂಕ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್ ನಮ್ಮ ಸಿನಿಮಾ ಇಂಡಸ್ಟ್ರಿಲಿ. ತುಂಬ ಜನ ಫ್ರಮ್ ದ ಪಾಸ್ಟ್ 6 months ಯಾಕೆ ಸಿನಿಮಾ ರಿಲೀಸ್ ಮಾಡ್ತಾ ಇಲ್ಲ, ಟೈಮ್ ಆಗ್ತಾ ಇದೆ, ತುಂಬ ದಿನ ಆಯಿತು ಸಿನಿಮಾ ಮಾಡಿ, ಹಾಗೆ ಹಿಂಗೆ ಅಂತ ಬರೀ 6 months ಮಾತ್ರ ಡಿಲೇ ಆಗಿದೆ, ಅಷ್ಟೇನು ಡಿಲೇ ಆಗಿಲ್ಲ ಆ್ಯಕ್ಚುಲಿ ನಮ್ಮ ಸಿನಿಮಾ. ಬಟ್ ಆದರೂ ಕೂಡ ಅವ್ರ ಕನ್ವಿಕ್ಷನ್ ಇಂದ ನಾನು ಕರೆಕ್ಟ್ ಟೈಮ್ಗೆ ಬರ್ತೀನಿ, ನನ್ನ ಸಿನಿಮಾ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ, ಎಷ್ಟೇ ದುಡ್ಡಾಗಲಿ, ಎಷ್ಟೇ ವೇಟ್ ಮಾಡಬೇಕಾಗ್ಲಿ, ಏನೇ ಆಗಲಿ ಒಂದು ಕರೆಕ್ಟ್ ಟೈಮ್ಗೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಕೊಡಬೇಕು ಕರೆಕ್ಟ್ ಟೈಮ್ಗೆ ಅಂತ ಹೇಳ್ಬಿಟ್ಟು ಸಂಕ್ರಾಂತಿಗೆ ತುಂಬಾ ವರ್ಷಗಳಾದ್ಮೇಲೆ ಕನ್ನಡ ಸಿನಿಮಾ ಸಂಕ್ರಾಂತಿ ಟೈಮಿಗೆ ರಿಲೀಸ್ ಆಗ್ತಿದೆ ಅಂತ ಕೇಳ್ಬಿಟ್ಟೆ ನಾನು. ಸೊ ಥ್ಯಾಂಕ್ ಯು ತರುಣ್ ಒಂದು ಫಾರ್ ಯೋರ್ ಪೇಷನ್ಸ್. ಇದು ಆಕ್ಚುಲಿ ಈಸಿ ಅಲ್ಲ ನೀವು ಮಾಡಿದ್ದು ಫ್ರಮ್ ಪಾಸ್ಟ್ 2 years. ತುಂಬಾ ದೊಡ್ಡ ಮಾತು. ನೀವು ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತೀರಾ ನಿಜವಾಗ್ಲೂ. ಶೂಟಿಂಗ್ ಮಾಡ್ಬೇಕಾದ್ರೆ ಏನೇ ಟೆನ್ಷನ್ ಇರಲಿ ಅವ್ರು ಆಲ್ವೇಸ್ ಸ್ಮೈಲಿಂಗ್. ನಾನು ಬಂದು ಕೇಳ್ತೀನಿ, ಅಯ್ಯೋ ಓಕೆ ಏನಾಯ್ತು ಅಂತ, ಇಲ್ಲ ಓಕೆ ನಥಿಂಗ್ ಅಂತ ಸ್ಮೈಲ್ ಮಾಡ್ತಾ ಇರ್ತಾರೆ. ಸೊ ಸರ್ ಅವ್ರು ಹೇಳಿದಾಗ, ಕಿರಣ್ ಸರ್ ಅವ್ರು ಹೇಳಿದಾಗ ಈ ಥರ ಪ್ರೊಡ್ಯೂಸರ್ ಸಿಗಬೇಕು, ನಮ್ಗೆ ಇರಬೇಕು ನಮ್ಮ ಇಂಡಸ್ಟ್ರಿಲಿ. ಈ ಸಿನಿಮಾ ನಿಮಗೆ ತುಂಬಾ ದೊಡ್ಡ ಹಿಟ್ಟು. ಇದರಿಂದ ನೀವು ಇನ್ನೂ 10 ಸಿನಿಮಾ ಪ್ರೊಡ್ಯೂಸ್ ಮಾಡೋ ಆಗಲಿ, ಅದರಲ್ಲಿ ಒಂದು 5 ಸಿನಿಮಾ ನಾನು ಕಾಸ್ಟ್ ಮಾಡಿ. ಥ್ಯಾಂಕ್ ಯು ತರುಣ್, ಮಾನ್ಸಾ ಆ್ಯಂಡ್ ತರುಣ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ನಂಗೆ ನಿಜ ಐ ಡೆಂಟ್ ಫೀಲ್ ಲೈಕ್ ಪ್ರೊಡ್ಯೂಸರ್ ಅಂತ ಒಂದ್ಸಲ, ಐ ಫೆಲ್ಟ್ ಲೈಕ್ ಐ ವಾಸ್ ವರ್ಕಿಂಗ್ ವಿತ್ ಮೈ ಫ್ರೆಂಡ್ಸ್ ರಿಯಲಿ. ಆ್ಯಂಡ್ ಶರಣ್ ಸರ್, ನಿಮ್ಗೆ ಗೊತ್ತು ನಿಮ್ಮ ಜೊತೆ ವರ್ಕ್ ಮಾಡೋದು ಒಂದು ಚಾನ್ಸ್ ಮಿಸ್ ಆಗಿತ್ತು ಹಿಂದೆ. ಆ್ಯಂಡ್ ಲಕ್ಕಿಲಿ ಇದು ಬಂತು. ಬಟ್ ಐ ಹ್ಯಾವ್ ಟು ಡೂ ಒನ್ ಮೋರ್ ಮೂವಿ ವಿತ್ ಯು ಆಸ್ ಯುವರ್ ಮೇನ್ ಲೀಡ್ ಹೀರೋಯಿನ್. ಥ್ಯಾಂಕ್ ಯು ಸರ್. ನಾನು ಆ್ಯಕ್ಚುಲಿ ಈ ಸಿನಿಮಾ ಅಲ್ಲಿ ಮೋಸ್ಟ್ ಎಂಜಾಯ್ ಮಾಡಿದ್ದು, ನಿಜ ಹೇಳ್ತೀನಿ, ಶರಣ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು. ಸಾರಿ, ನಿನ್ನ ಬಗ್ಗೆನೂ ಹೇಳ್ತೀನಿ. ಬಟ್ ಮೋಸ್ಟ್ ತುಂಬ ಎಂಜಾಯ್ ಮಾಡಿರೋದು ಆಸ್ ಅನ್ ಆಕ್ಟರ್, ಅದು ಫೀಲಿಂಗ್ ಇರುತ್ತಲ್ಲ, ದಟ್ ವಾಸ್ ವಿತ್ ಶರಣ್ ಸರ್ ಆ್ಯಕ್ಚುಲಿ. ಸೊ ಆ್ಯಂಡ್ ಅಫ್ಕೋರ್ಸ್ ಅದಿತಿ ಅವರಿದ್ದಾರೆ, ಇವತ್ತು ಬಂದಿಲ್ಲ ಅವರು, ಅವ್ರ ಜೊತೆ ಸೀನ್ಸ್ ಇಲ್ಲ. ಆವಾಗಲೇ ಯಾರೋ ಹೇಳ್ತಾ ಇದ್ರು, ಐ ಥಿಂಕ್ ಪ್ರಥಮೆ ಹೇಳ್ತಾ ಇದ್ರು, ಈ ಸಿನಿಮಾ ಜರ್ನಿಯಲ್ಲಿ ಅವ್ರ ಮದುವೆ ಆಗಿರಲಿಲ್ಲ, ಆಮೇಲೆ ಮದುವೆ ಆಯಿತು, ಆ್ಯಂಡ್ ದೆನ್ ಅವ್ರ ಮಗು ಕೂಡ ಆಯಿತು, ಒಂದು ಜರ್ನಿ ನೋಡಿದ್ದಾರೆ. ನಾವು ಮೊನ್ನೆ ನನಗೆ ಹೇಳ್ತಾ ಇದ್ರು ಈ ವಿಷಯ. ನಾನು ಯೋಚನೆ ಮಾಡ್ತಾ ಇದ್ದೆ, ಇವ್ರ ಲೈಫಲ್ಲಿ ಇಷ್ಟೆಲ್ಲ ಆದ್ರೂ ನಾನು ಇನ್ನೂ ಸಿಂಗಲ್ ಆಗಿದ್ದೀನಲ್ಲ ಅಂತ. ಐ ಕಾಂಟ್ ಬಿಲೀವ್ ಇಟ್. ಎನಿವೇಸ್, ಮಲಾಶ್ರೀ ಮ್ಯಾಮ್, ನಿಮಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ನಿಮ್ಗೆ ಹೇಳ್ತಾ ಇದ್ದೀನಿ ಇದನ್ನ. ಯು ಆರ್ ಮೈ ಚೈಲ್ಡ್ಹುಡ್ ಹೀರೋ, ನಾಟ್ ಹೀರೋಯಿನ್, ಹೀರೋ. ನಿಜ ಹೇಳ್ತಿದ್ದೀನಿ ಮ್ಯಾಮ್. ಕೂಗು ಕೋಳಿಗೆ ಖಾರ ಮಸಾಲೆ, ನಾನು ಎಷ್ಟು ಸಲ ನೋಡಿದ್ದೀನಿ ರಾಣಿ ಮಹಾರಾಣಿ ಅಂದರೆ. ಯು ಆರ್ ಮೈ ಚೈಲ್ಡ್ಹುಡ್ ಇನ್ಸ್ಪಿರೇಷನ್. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಒಂದು ಹೀರೋಯಿನ್ ಆಗಬೇಕು ಅಂತ ಬಂದಿದ್ದು ನಿಮ್ಮನ್ನ ನೋಡ್ಬಿಟ್ಟು. ಆ್ಯಕ್ಚುಲಿ ಐ ಆಮ್ ನಾಟ್, ನೀವು ಬಂದಿದ್ದೀರಾ ಅಂತ ಹೇಳ್ತಾ ಇಲ್ಲ ಮ್ಯಾಮ್, ನಿಜ ಹೇಳ್ತಿದ್ದೀನಿ. ಅವಾಗ VCR ಬರ್ತಾ ಇತ್ತು, ಆ ವಿಡಿಯೋ ಕಸೆಟ್ಟು. ಅದನ್ನ ಐ ಟು ಟೇಕ್ ರಾಣಿ ಮಹಾರಾಣಿ ಇನ್ ಸಮ್ಮರ್ ಹಾಲಿಡೇಸ್.
ಬೆಳಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ನೈಟ್ ಒಂದ್ಸಲ. ನಂಗೆ ಬೈಯೋರು ಮನೇಲಿ ಏನ್ ಮಾಡ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು, ಬಟ್ ಐ ಲವ್ ಯು ಲೈಕ್ ಕ್ರೇಜಿ, ಐ ಸ್ಟಿಲ್ ಲವ್ ಯು. ಐ ಕಾಂಟ್ ಬಿಲೀವ್ ನಿಮ್ಮ ಮುಂದೆ ನಾನು ಇವತ್ತು ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂತ, ನಿಜ. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ಬ್ಲೆಸ್ಸಿಂಗ್ ದಿಸ್ ಮೂವಿ, ರಿಯಲಿ. ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಧನಂಜಯ್, ಧೀರೇನ್, all the best to you. Actually, cinema industry, I want her to be one of the best heroines, one of the top heroines actually. Guruji, you're a part of the team. And everybody, Pratham, Tilak avru, thank you so much for coming, really. And Prabhu, I talk about you. Prabhu ಅವರು, ನಾನು ಲಾಸ್ಟ್ ಟೈಮ್ ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೆ, ನಾನು ಆಕ್ಚುಲಿ ಪ್ರಭು ಅವ್ರ ಸೀನಿಯರು, ಬಟ್ ಅವ್ರನ್ನ ಜೂನಿಯರ್ ತರ ಟ್ರೀಟ್ ಮಾಡ್ತಾರೆ. ವಾಟ್ ಐ ಮೀನ್ ಟು ಸೇ ಇಸ್, ಅವ್ರ ಕಡೆಯಿಂದ ನನಗೆ ತುಂಬಾ ಇನ್ಪುಟ್ಸ್ ಬರ್ತಾ ಇರುತ್ತೆ, ಹಂಗ್ ಮಾಡ್ಬೇಡ ಹಿಂಗ್ ಮಾಡು ಅಂತ. ನನ್ನ ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಆಗಿದೆ, ಏನೋ ಚೆನ್ನಾಗಿ ಮಾಡಿದೀನಿ ಅಂದ್ರೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದಾಗಿದೆ ಈ ಸಿನಿಮಾ ಅಲ್ಲಿ. ಸೊ ಥ್ಯಾಂಕ್ ಯು ಪ್ರಭು. ನನ್ನ ಕ್ಯಾರೆಕ್ಟರ್ ಹೆಸರು ಕ್ಯಾಥ್ರಿನ್ ಅಂತ. ಹಿ ಪ್ಲೇಸ್ ಮೈ ಹಸ್ಬೆಂಡ್ಸ್ ರೋಲ್. ನಮ್ಮ ಅಂದ್ರೆ ಚಿಕ್ಕ ಮಗು ಅನನ್ಯ, ಕಮ್ಯ, ಶಿ ಪ್ಲೇಸ್ ಮೈ ಡಾಟರ್ ಇನ್ ದ ಮೂವಿ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾಳೆ. ಐ ಲೈಕ್, ಶಿ ಇಸ್ ಅ ಬ್ರಿಲಿಯಂಟ್ ಆಕ್ಟ್ರೆಸ್ ಆಕ್ಚುಲಿ. ಏನಾದ್ರು ಮಾತಾಡ್ತೀಯಾ? ವೇಟ್, ಐ ಜಸ್ಟ್ ಫಿನಿಶ್ಡ್. ಅಮ್ಮ ಅಂತ ಸ್ಟಾರ್ಟ್ ಮಾಡಿ. ಸೊ ಎನಿವೇಸ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹಾರರ್ ಜಾನರ್ ಅಲ್ಲಿ ನಾನು ಆವಾಗಲೇ ಹೇಳ್ದಾಗೆ ತುಂಬಾ ಕಮ್ಮಿ ಸಿನಿಮಾಗಳು ಬಂದಿದೆ ರೀಸೆಂಟ್ ಟೈಮ್ಸ್ ಅಲ್ಲಿ. ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾ ಬರಲಿ. ದಿಸ್ ಮೂವಿ ನೀವು ಥಿಯೇಟರ್ ಅಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಯಾಕಂದ್ರೆ ಸೌಂಡ್ ಆಗಿರ್ಲಿ, ಸಿನಿಮಾಟೋಗ್ರಫಿ ಆಗಿರ್ಲಿ, ಎಲ್ಲಾನು ಇಟ್ ಹ್ಯಾಸ್ ಟು ಬಿ ಎಕ್ಸ್ಪೀರಿಯನ್ಸ್ ಆನ್ ದ ಬಿಗ್ ಸ್ಕ್ರೀನ್. OTT ಅಲ್ಲಿ ಬರುತ್ತೆ, ಸ್ಟ್ರೀಮಿಂಗ್ ಆಗಲಿ ಅಂತ ವೇಟ್ ಮಾಡಬೇಡಿ ದಯವಿಟ್ಟು. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಸಿನಿಮಾ ಆಸ್ ಸಿನಿಮಾ. This is the technician's film. So Avinash sir, this is your film. You are the soul of this film. And Anup sir, ಒಂದು ಇಡೀ ರವಿ ಸರ್, ಸ್ಟಂಟ್ ಮಾಸ್ಟರ್, ದೊಡ್ಡ ಶಕ್ತಿ ಇದೆ ಈ ಸಿನಿಮಾದ ಹಿಂದೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜನರು ನಾನು ಐ ವಾಂಟ್ ಟೆಲ್ ಆಲ್ ಆಫ್ ಯು ಜಸ್ಟ್ ಒನ್ ಥಿಂಗ್. ಥಿಯೇಟರ್ ಬಂದ್ಬಿಟ್ಟು ಸಿನಿಮಾ ನೋಡಿ. ಟ್ರೂ ಮಂತರ್ ಆನ್ Jan 10. ಥ್ಯಾಂಕ್ ಯು. ಸಿನಿಮಾ ಪ್ರಮೋಷನ್ ಹೇಳಿದ್ದಕ್ಕೆ ಹೆಚ್ಚಾಗಿ ನೆಕ್ಸ್ಟ್ ಸಿನಿಮಾ 10ರಲ್ಲಿ 5 ಮಾಡ್ತೀವಿ, ಜಾಸ್ತಿ ಅಪ್ಲಿಕೇಶನ್ ಜಾಸ್ತಿ. ಇಲ್ಲ ಖಂಡಿತ ಇಲ್ಲ. ಅದು ಬರೀ 2 minutes ಮಾತ್ರ ಆಯ್ತು, ಮಿಕ್ಕಿದೆಲ್ಲ ನನ್ನ ಸಿನಿಮಾ ಬೇರೆ ಮಾತಾಡಿದೆ. ಥ್ಯಾಂಕ್ ಯು ಸೋ ಮಚ್. ಮಾತಾಡ ಎಷ್ಟು ಟೈಮ್ ಇದೆ? ಇಲ್ಲ, As much as you want for the movie. no, I just want to Sorry, Rajni, you're brilliant in the movie. Sorry. how did you miss it? Okay. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಬಂದಿರುವಂಥ ಪ್ರತಿಯೊಬ್ಬ ಗಣ್ಯರಿಗೂ ನಿಮ್ಮ ಟೈಮ್ಗೋಸ್ಕರ ತುಂಬ ಥ್ಯಾಂಕ್ಸ್. ಬಿಕಾಸ್ ಐ ನೋ ಹೌ ಮಚ್ ಇಂಪಾರ್ಟೆಂಟ್ ಟೈಮ್ ಇಸ್. ಐ ವೋಂಟ್ ವೇಸ್ಟ್ ಮಚ್ ಆಫ್ ಯುವರ್ ಟೈಮ್. ನಾನು ಹಿಂದಿನ ನನ್ನ ಎರಡು ಸಿನಿಮಾ, ಮರ್ಫಿ ಆಗಲಿ, ಮರ್ಯಾದೆ ಪ್ರಶ್ನೆ ಆಗಲಿ, ಹಂತದಲ್ಲೂ ಆ್ಯಸ್ ನಾಟ್ ಜಸ್ಟ್ ಆಸ್ ಅನ್ ಆ್ಯಕ್ಟರ್, ಒಬ್ಬ ಟೆಕ್ನಿಷಿಯನ್ ಆಗಿನೂ ಒಂದಿಷ್ಟು ಕೆಲಸ ಮಾಡಿದ್ದೀನಿ. ಸೊ ಮರ್ಫಿದು ಪ್ರತಿಯೊಂದು ಡೆವಲಪ್ಮೆಂಟ್ ನಂಗೆ ಗೊತ್ತಿತ್ತು. ಆ್ಯಂಡ್ ಮರ್ಯಾದೆ ಪ್ರಶ್ನೆನೂ ಬಿಕಾಸ್ ಐ ವಾಸ್ ವಿತ್ ದ ಡೈರೆಕ್ಟರ್ ಆ್ಯಂಡ್ ದ ಪ್ರೊಡ್ಯೂಸರ್, ಒಂದಿಷ್ಟು ತಿಳುವಳಿಕೆ ನಂಗೆ ಬರ್ತಾ ಇತ್ತು ಏನು ಸಿನಿಮಾ ಡೆವಲಪ್ಮೆಂಟ್ ಏನಿದೆ ಅಂತ ಹೇಳ್ಬಿಟ್ಟು. ಪರ್ಟಿಕ್ಯುಲರ್ಲಿ ಏನಾಗುತ್ತೆ ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಆಸ್ ಅನ್ ಟೆಕ್ನಿಷಿಯನ್, ಒಂದು ಸಿನಿಮಾ ದೊಡ್ಡ ಸ್ಕ್ರೀನ್ ಮೇಲೆ ನೋಡುವಂಥ ಒಂದು ಎಕ್ಸೈಟ್ಮೆಂಟ್ ಅಂತ ಏನಿರುತ್ತೆ ಅದು ಹಾಗೆ ಕಮ್ಮಿ ಆಗ್ತಾ ಹೋಗುತ್ತೆ. ನರ್ವಸ್ನೆಸ್ ಇರುತ್ತೆ ಬಿಕಾಸ್ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಬಟ್ ದಿಸ್ ಫಿಲ್ಮ್ ಆ್ಯಕ್ಟ್ ಮಾಡಿ ಡಬ್ಬಿಂಗ್ ಎಲ್ಲ ಆಯಿತು. ಆ್ಯಂಡ್ ಇನ್ಫ್ಯಾಕ್ಟ್ ಒಂದು ಶೋ ಹಾಕಿದ್ರು, ಐ ಡಿಂಟ್ ವಾಂಟ್ ಟು ಕಮ್ ಬಿಕಾಸ್ ದ ಮೊಮೆಂಟ್ ನನಗೆ ರಸೂಲ್ ಪುಕೋಟಿ ಅವರು ಇದ್ರ ಸೌಂಡ್ ಡಿಸೈನ್ ಮಾಡ್ತಾರೆ ಅಂತ ಆ್ಯಕ್ಚುಲಿ ವಿಷಯ ಗೊತ್ತಾದ್ಮೇಲೆ ಐ ಡಿಂಟ್ ವಾಂಟ್ ಟು ವಾಚ್ ಇಟ್ ಇನ್ ಎನಿ ನಾರ್ಮಲ್ ಸ್ಕ್ರೀನ್. ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಬೇಕಂತಲೇ ನಾನು ಆ್ಯಕ್ಚುಲಿ ಕಾಯ್ತಾ ಇದ್ದೆ. ಆ್ಯಂಡ್ ಆನ್ 10th ಸಿನಿಮಾನ ನನ್ನ 2 ಸಿನಿಮಾ ಈಗ ಆಲ್ಮೋಸ್ಟ್ OTT ಅಲ್ಲೇ ಇದೆ. ಬಟ್ ದಿಸ್ ಇಸ್ ಒನ್ ಫಿಲ್ಮ್, ಸಿನಿಮಾ ಜಾನರ್ ಬಂದ್ಬಿಟ್ಟು ಹಾರರ್ ಆಗಿರೋದ್ರಿಂದ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಜನ ಥಿಯೇಟ್ರಿಗೆ ಬಂದು ನೋಡ್ಬೇಕಂತ ನಾನು ಆ್ಯಕ್ಚುಲಿ ಆಶಿಸ್ತೀನಿ. ಸರ್, ಐ ನೋ ಇಟ್ ಟೇಕ್ಸ್ ಡಿಫ್ರೆಂಟ್ ಇದು, ನಿಮಗೆ ಅವರ ಡೇಟ್ಸ್ ಸಿಗೋದು ಕಷ್ಟ ಅಂತ ನಂಗೆ ಗೊತ್ತಿತ್ತು. ಆ್ಯಂಡ್ ಏನೋ ನಾವು ಡಿಲೇ ಎಲ್ಲ ಏನಂತ ಅಂದ್ಕೊಂಡಿದ್ದೀವಿ, ಇಟ್ ಡಿಂಟ್ ಹ್ಯಾಪನ್ ಸೋ ಈಸಿಲಿ. ಹಂತದಲ್ಲೂ ಐ ಹ್ಯಾವ್ ಸೀನ್ ದ ಅಮೌಂಟ್ ಆಫ್ ಡೆಡಿಕೇಶನ್ ಆರ್ ದ ಪ್ಯಾಷನ್ ಯು ಹ್ಯಾಡ್ ಟುವರ್ಡ್ಸ್ ಮೇಕಿಂಗ್ ಅ ಫಿಲ್ಮ್. ಯೂಶ್ವಲಿ ನಾವು ಆ್ಯಕ್ಚುಲಿ ತುಂಬ ಕಾಂಪ್ಲಿಮೆಂಟನ್ನು ಪಡ್ಕೊಂಡಿದ್ದೀವಿ ಸಿನಿಮಾ ಬಗ್ಗೆ. ಸೌಂಡ್ ವೈಸ್ ಅವಿನಾಶ್ ಸರ್, ನಿನ್ನೆ ಆ್ಯಕ್ಚುಲಿ ನನ್ನ ಜೊತೆಗೆ ನಾನು ಮೀಟ್ ಆದೆ, ನಿಮ್ಮ ಅಸೋಸಿಯೇಟ್ ರೆಹಮಾನ್ ಸರ್ ಸ್ಟುಡಿಯೋದಲ್ಲಿ ನಮ್ಮ ಫೈನಲ್ ಸೌಂಡ್ ಡಿಸೈನಿಂಗ್ ಮಾಡ್ತಿದ್ದೆ. ಕೇಳಿ ತುಂಬ ಹೆಮ್ಮೆ ಆಯ್ತು ಸರ್. ನಿನ್ನೆ ರೆಹಮಾನ್ ಸರ್ ಬರ್ಡೇ ಬೇರೆ. ಸೊ ಐ ವಾಸ್ ಸೋ ಹ್ಯಾಪಿ ಟು ಯುನೋ, ಒಂದು ಸಿನಿಮಾ ಅಸೋಸಿಯೇಷನ್ ಅಂತ ಅಂದಾಗ ಈ ಥರ ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋ ಕ್ರೂ ಅಂತ ಜೊತೆಗೆ ಅಸೋಸಿಯೇಟ್ ಆಗಬೇಕಾದ್ರೆ ತುಂಬ ಹೆಮ್ಮೆ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ತರುಣ್ ಸರ್.
ಶರಣ್ ಸರ್, ನಾನು ಏನು ಹೇಳಿ, ಐ ಲವ್ ಯು ಸರ್. ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ದೇರ್ ಇಸ್ ನಥಿಂಗ್ ಎಲ್ಸ್ ವಾಟ್ ಐ ಕ್ಯಾನ್ ಸೇ. ಮೋರ್ ದೆನ್ ಅನ್ ಆಕ್ಟರ್, ಮೋರ್ ದೆನ್ ಅ ಬ್ರದರ್, ದ ಹ್ಯೂಮನ್ ಯು ಆರ್. A lot to learn from you, sir. Lot to learn from you. Thank you so much, everyone. Dhanu, congratulations on 14 in advance. And Malashri ma'am, thank you so much. Dhiren, thank you so much. Pratham ji, thank you so much. Tilak bhai, thank you so much. Guru Kiran sir, thank you so much. And Meghna, thank you so much. I actually forgot it, sorry. Meghna is a wonderful co-actor. ಶಿ ಈಸ್ ವೆರಿ ಪರ್ಟಿಕ್ಯುಲರ್. ಪ್ರತಿ ಒಂದು ಶಾರ್ಟ್ ಹೋಗೋಕ್ಕಿಂತ ಮುಂಚೆನೇ ಅವಳದೇ ಆದ ಒಂದು ಪ್ರಿಪರೇಷನ್ ಇರುತ್ತೆ. ಐಮ್ ಶೂರ್ ಎಲ್ಲ ಆ್ಯಕ್ಟರ್ಸ್ಗೂ ಇರುತ್ತೆ, ಬಟ್ ಮೇಘ್ನಾದೊಂದು ಪ್ರಿಪರೇಷನ್ ಸ್ಪೇಸೇ ಬೇರೆ ಇರುತ್ತೆ. ದೆನ್ ಶಿ ವುಡ್ ನಾಟ್ ವಾಂಟ್ ಎನಿ ಒನ್ ಟು ಟಾಕ್. ಏನಾದರೂ ಒಂದು ಸೀರಿಯಸ್ ಸಿಚುವೇಶನ್ಸಲ್ಲಿ ಇವನ್ ಇಫ್ ನಾನು ಏನಾದರೂ ಒಂದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಏ ಪ್ರಭು ಮ್ಯಾನ್, ಡೋಂಟ್ ಟಾಕ್ ಟು ಮಿ ರೈಟ್ ನೌ, ಡೋಂಟ್ ಟಾಕ್ ಟು ಮಿ. ದಿಸ್ ಇಸ್ ಹೌ ಅ ಸ್ಪೇಸ್ ಇಸ್. ಐ ಟ್ರೂಲಿ ಎಂಜಾಯ್ಡ್ ಇಟ್, ಮೇಘ್ನಾ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್. ರಜನಿ, I'm actually eagerly waiting to watch your thing on the bigger screen. Thank you. Yes. ಎಲ್ಲಿಗೆ ನಮಸ್ಕಾರ. ಶಿವಮಂತರ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮೂವಿ ಅಂತ ಹೇಳಬೇಕು. ಕಾರಣ ತರುಣ್ ಆ್ಯಕ್ಚುಲಿ ಒಂದು ಎಕ್ಸಾಂಪಲ್ಲು. ಕಷ್ಟಪಟ್ಟರೆ ಆ್ಯಕ್ಚುಲಿ ನಾನು ಒಂದು 15 ವರ್ಷ ಆಯ್ತು, 18 years ನೋಡ್ತಾ ಇದ್ದೀನಿ. ಇಸ್ ರಿಯಲಿ ಸ್ಟ್ರಗಲ್ಡ್ ಹಾರ್ಡ್. ಆಮೇಲೆ ಈಗ ತಾನೇ ಪ್ರವೀಣ್ ಅವರು ಹೇಳ್ತಾ ಇದ್ರು, ಸಿನಿಮಾ ರಂಗದಲ್ಲಿ ಅದು ಕಷ್ಟ, ಇದು ಕಷ್ಟ ಅಂತ. ಸಿನಿಮಾ ಬಿಸ್ನೆಸ್ ಆದರೆ ಕಷ್ಟ, ಬಟ್ ಪ್ಯಾಷನ್ ಇದ್ರೆ ಸಿನಿಮಾನ ನೋಡೋ ರೀತಿನೇ ಬೇರೆ ಆಗುತ್ತೆ. ಎಲ್ಲರೂ ಜೊತೆಗಿರ್ತಾರೆ. ಅದೇ ಶರಣ್ ಅವ್ರ ಜೊತೆಗಿದ್ರು ಅಂತ ಹೇಳೋದು ಕಾರಣ. ಇಟ್ ಇಸ್ ಅ ಪ್ಯಾಷನ್. ಆ ಪ್ಯಾಷನ್ ತರುಣಿಗಿದೆ. ಆಮೇಲೆ ಶರಣ್ ಅವ್ರ ಜೊತೆ ನಾನು ತುಂಬಾ ಪಿಕ್ಚರ್ ಮಾಡಿದ್ದೀನಿ, ಬಟ್ ಹೀರೋ ಆದ್ಮೇಲೆ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಅಸೋಸಿಯೇಷನ್. ಸೊ ಐ ಡಿಡ್ ಎ ಸ್ಮಾಲ್ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಇದರಲ್ಲಿ. ಆ್ಯಂಡ್ ಆಫ್ಕೋರ್ಸ್ ನಮ್ಮ ನಿರ್ದೇಶಕರು ನವನೀತ್, ಮೈ ಫೇವ್ರೆಟ್ ಆ್ಯಂಡ್ ಇಸ್ ಎ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ನನಗೆ ಹೇಳಿದಾಗ ಫಸ್ಟ್ ಐ ಲವ್ ದ ಸಬ್ಜೆಕ್ಟ್. ಅಫ್ಕೋರ್ಸ್ ಕರ್ವಾನ ಸಬ್ಜೆಕ್ಟ್ ಮೊದಲೇ ಕೇಳಿದೆ ಆ್ಯಂಡ್ ಐ ವಾಸ್ ವೆರಿ ಕಾನ್ಫಿಡೆಂಟ್. ಈ ಸಬ್ಜೆಕ್ಟ್ ಅಷ್ಟೇ, ಸಬ್ಜೆಕ್ಟಲ್ಲಿ ಸ್ಟಫ್ ಇದೆ. ಯಾವುದು ಸಬ್ಜೆಕ್ಟಲ್ಲಿ ಸ್ಟಫ್ ಇದ್ರೆ ಡೆಫಿನೆಟ್ ಆಗಿ ಒಂದು ಮಾರ್ಕ್ ಮಾಡುತ್ತೆ. ಈ ಪಿಕ್ಚರು ಒಂದು ಮಾರ್ಕ್ ಮಾಡುತ್ತೆ ಇಂಡಸ್ಟ್ರಿಯಲ್ಲಿ. ಆಮೇಲೆ ಇನ್ನೊಂದು ಅದು ಹೇಳಬೇಕು, ಶರಣ್ ಅವರು ಫಸ್ಟ್ ಟೈಮ್ ಇಟ್ಸ್ ಟೋಟಲ್ ಡಿಫ್ರೆಂಟ್ ರೋಲ್. ಯಾವುದು ಬೇರೆ ಪಿಕ್ಚರಲ್ಲಿ ಕಾಮಿಡಿ ಅಥವಾ ಟೈಮಿಂಗು ಇದು ಟೋಟಲ್ ಕಾಂಟ್ರಾಸ್ಟ್ ರೋಲ್ ಮಾಡಿದ್ದಾರೆ. ಪಿಕ್ಚರ್ ಬಗ್ಗೆ ಹೇಳೋದಂದ್ರೆ ಐ ಥಿಂಕ್ ಎವ್ರಿಬಡಿ ಇಸ್ ಡನ್ ಎ ಗುಡ್ ಜಾಬ್. ಈಗೆಲ್ಲ ಹೇಳ್ಬೇಕಾಗುತ್ತೆ ಸ್ಟೇಜ್ ಮೇಲೆ ನಿಂತ್ರೆ. ನಾನು ಆ್ಯಕ್ಚುಲಿ ಸ್ವಲ್ಪ ಮಾತಾಡ್ಬೇಕಂತಿದೆ, ಬಟ್ ಪ್ರಥಮ ಅವ್ರು ನನ್ನ ಫೋಟೋ ಎಲ್ಲ ಮುಗಿಸ್ಬಿಟ್ರು. Meghna and Prabhu really fell for your characters, the way you presented it. You two, actually, ನಾನು ಕೆಲವು ಶಾರ್ಟ್ಸ್ ನೋಡಿದೆ, ಇಟ್ಸ್ ಕಮ್ ಔಟ್ ರಿಯಲಿ ಗುಡ್. ಕ್ಯಾಮರಾ ವರ್ಕ್ ಆಗಲಿ, ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಮೂವಿ. ಪಿಕ್ಚರ್ ಡೆಫಿನೆಟ್ ಆಗಿ ತುಂಬ ಹಾರ್ಟ್ ಕೊಟ್ಟು ಮಾಡಿದ್ದಾರೆ, ಅದಕ್ಕೋಸ್ಕರ ಓಡಬೇಕು. ಸೊ ಥ್ಯಾಂಕ್ ಯು ಫಾರ್, ಯಾಕಂದರೆ ಸಪೋರ್ಟ್ ಮಾಡೋಕ್ಕೆ ಧನಂಜಯ್ ಸರ್ ಆಗಲಿ, ಧಿರೇನ್, ನಮ್ಮ ತಿಲಕ್ ಎಲ್ಲ ದೇ ಕೇಮ್ ಟು ಸಪೋರ್ಟ್ ದ ಮೂವಿ. ಅದೇ ಆ್ಯಕ್ಚುಲಿ ಆ ಪ್ರೀತಿ ಕಾಣುತ್ತೆ ದ ಟೀಮ್ ಮೇಲೆ. ಸೊ ವಿಶಿಂಗ್ ದ ಬೆಸ್ಟ್. ಆಮೇಲೆ ಒಂದು ಶರಣ್, ತರುಣ್, ನವೀನ್, ಕಿರಣ್, ಒಂದಷ್ಟು ನಾಗಳಿದೆ. ಮೇಘನಾ, ಬೇರೆ ಚಿಕ್ಕಣ್ಣ, ಪ್ರಥಮ ಧರ್ಮ. ಸೊ ಒಂಥರ ಪಾಸಿಟಿವ್ ಇದೆ, ಟೋಟಲ್ ಪ್ರಾಜೆಕ್ಟ್ ಪಾಸಿಟಿವಿಟಿ ಇದೆ. ಸೊ ವಿಶಿಂಗ್ ದೆಮ್ ಆಲ್ ದ ಬೆಸ್ಟ್. ಒಳ್ಳೇದಾಗಲಿ ಚಿತ್ರಕ್ಕೆ. ಆ್ಯಂಡ್ ಆ್ಯಕ್ಚುಲಿ ನಾನು ಯಾವತ್ತು ಪ್ರೌಡಾಗಿರ್ತೀನಿ, ಕನ್ನಡ ನೋಡಿದ್ದು 2 ಫೀಮೇಲ್ ಸೂಪರ್ ಸ್ಟಾರ್ಸ್. ಒನ್ ಇಸ್ ಮಂಜುಳಾ, ಆಮೇಲೆ ಮಾಲಾಶ್ರೀ. ಆ ಲೆವೆಲ್ಗೆ ನನ್ನ ಲೆಕ್ಕದಲ್ಲಿ ಇನ್ಯಾರು ಹೋಗಕ್ಕೆ ಸಾಧ್ಯ ಇಲ್ಲ. ಈಗಲೇ ಹೇಳ್ತಾರೆ ಪಿಕ್ಚರು ಬಿಸ್ನೆಸ್ ಆಗ್ತಾ ಇಲ್ಲ ಅಂತ. ಮುಂಚೆ ಏನಿಲ್ಲ, ಒಂದು ಡೇಟ್ ಅಂತ ಆಗಿದ ತಕ್ಷಣ ಅದೇನು ಇಟ್ಕೊಂಡು ಫಿನಾನ್ಸ್ ಏನೋ ಅಗತ್ಯ ಇರಲಿಲ್ಲ. ಡೇಟ್ ಸೈನ್ ಆಗಿದೆ ಅಂತ ಅಲ್ಲಲ್ಲ, ದಿನಕ್ಕಲ್ಲ ನಾನು ಹೇಳೋದು. ಒಂದು ಸೈನ್ ಮಾಡಿದ ತಕ್ಷಣ ನಿಮ್ಗೆ ದುಡ್ಡು ಅಗತ್ಯ ಇರಲಿಲ್ಲ, ಆಟೋಮ್ಯಾಟಿಕ್ ಮಾರ್ಕೆಟಿಂದ. ಮುಂಚೆ ಎಲ್ಲ ಬರೀ ಫೋಟೋ ಒಂದು ಮಾಡಿದ ತಕ್ಷಣ ಥಿಯೇಟ್ರಿಂದ ಬರೋದು, ಡಿಸ್ಟ್ರಿಬ್ಯೂಟರ್ಸ್ ಇಂದ ಬರೋದು, ಒಂಥರ ಬಿಸ್ನೆಸ್ ಅಂದ್ರೆ ಆ ಥರ ಇರ್ತಿತ್ತು. ಇನ್ನು ಮತ್ತೆ ಅದೇ ಥರ ಇಂಡಸ್ಟ್ರಿ ಆಗಬೇಕು ಅಂತ ನನ್ನ ಆಸೆ. ಲೆಟ್ಸ್ ಸಿ. ಯಾಕಂದ್ರೆ
ಈಗ ಇಟ್ಸ್ ಗೋಯಿಂಗ್ ಟು ಸ್ವಲ್ಪ ಫೇಸ್ ಕಮ್ಮಿ ಆಗಿದೆ, ಯಾಕಂದರೆ OTTs ಆಗಲಿ ಸ್ಯಾಟಲೈಟ್ಸ್ ಆಗಲಿ ಸ್ವಲ್ಪ ಸೇಲ್ ಕಮ್ಮಿ ಇರೋದ್ರಿಂದ, ಆಮೇಲೆ ಬಜೆಟ್ಸ್ ಆರ್ ಸೋರಿಂಗ್ ಹೈ. ಈಗ ಹಳೆ ಬಜೆಟ್ ಅಲ್ಲ, ಈಗ ಪಿಕ್ಚರ್ ಮಾಡ್ಬೇಕಂತ ಸಿಕ್ಕಾಪಟ್ಟೆ ಬಜೆಟ್ ಬೇಕಾಗತ್ತೆ. ಸೊ ಇಂಡಸ್ಟ್ರಿ ನನ್ನ ಲೆಕ್ಕದಲ್ಲಿ ಸ್ವಲ್ಪ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ಯಾಕಂದರೆ ಇಂಥ ಟೈಮ್ ಬಂದಾಗಲೇ ಟ್ರಾನ್ಸ್ಫಾರ್ಮೇಷನ್ ಆಗೋದು. ಹೋಪ್ ಇಟ್ ವಿಲ್ ಬಿ ಬೆಟರ್. ಥ್ಯಾಂಕ್ ಯು. ಧೀರಜ್ ಸರ್, ಥ್ಯಾಂಕ್ ಯು ಸರ್. ಧೀರಜ್ ಅವಾಗಲಿಂದ ಟೈಮ್ ಸ್ಪೆಂಡ್ ಮಾಡಿ ನಮಗೋಸ್ಕರ ಇಷ್ಟು ದೂರ ಬಂದಿರೋ ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಎಲ್ರಿಗೂ ಚೆಂಬೈದ ಬಂದಿರೋಕ್ಕೆ ಪ್ರಥಮ ಇಲಾಖ್ ಸರ್, ಥ್ಯಾಂಕ್ ಯು ಸೊ ಮಚ್. ಗುರು ಸರ್, ನಿಮ್ಮ ಚಿಕ್ಕ ಹುಡುಗನಿಂದ ನಿಮ್ಮ ಜೊತೆ ತುಂಬ ಥ್ಯಾಂಕ್ಸ್ ಸರ್. ಕಿರಣ್ ಸರ್, ಎಲ್ಲರೂ ಥ್ಯಾಂಕ್ಸ್. ಸೊ 2 ವರ್ಷದಿಂದ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ದಯವಿಟ್ಟು ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡಲ್ಲ. ಬಟ್ ಈ ಸಿನಿಮಾ ನೋಡಿದ್ರೆ ನೀವು ರಿಗ್ರೆಟ್ ಆಗಲ್ಲ, ನಿಮ್ಮ ಟೈಮು ಕೂಡ ವೇಸ್ಟ್ ಆಗಲ್ಲ ಅನ್ನೋ ಒಂದು ಭರವಸೆ ಕೊಡ್ತೀನಿ. ಸೊ ಸಂಕ್ರಾಂತಿಗೆ ಕನ್ನಡ ಸಿನಿಮಾಗಳು ಬರೋದು ತುಂಬ ಕಮ್ಮಿ. ಸೊ ಧೈರ್ಯ ಮಾಡಿ ಬಂದಿದ್ದೀವಿ. ನಾನು ಮತ್ತು ತರುಣ್ ಸರ್ ಗೊತ್ತು ಆ ಸ್ಟ್ರಗಲ್ ಎಲ್ಲ ಏನಿದೆ ಅಂತ ಅಂದ್ಬಿಟ್ಟು. ಸೊ ಒಂದು ತುಂಬ ದೊಡ್ಡ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಮ್ಮ ಲಾಯರ್ ಸರ್ಗೆ. ನಮ್ಗೆ ಗೊತ್ತು ಈ ಟೈಮಲ್ಲಿ ಯಾವ ಇದರಿಂದ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಎಲ್ರಿಗೂ ಥ್ಯಾಂಕ್ಸ್. ದಯವಿಟ್ಟು ಸಿನಿಮಾ ನೋಡಿ, ನೀವು ಯಾರು ರಿಗ್ರೆಟ್ ಆಗಲ್ಲ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಸರ್ ಜಲ್ದಿ ಮುಗಿಸ್ಬಿಟ್ಟೆ, ನಾನು ಪ್ರಿಪ್ರೇಷನ್ಗೆ ಟೈಮ್ ಕೊಡಲಿಲ್ಲ. ಇದು ಆ್ಯಕ್ಚುಲಿ ಈಗ ಅಂತಿದ್ದಾರೆ. ಓಕೆ, ನಾನು ಆಫ್ ಮೂವಿ ಯಾವತ್ತು ಮಾತಾಡಲ್ಲ, ಬಟ್ ಆದರೂ ಒಂದು ಲೈನ್ ಮಾತಾಡ್ತೀನಿ. ಸಾರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಆಶ್ಚರ್ಯ ಆಗ್ಬೋದು, ಮಹಾಲಕ್ಷ್ಮಿ ಮೇಡಮ್ಗೆ ಸಾರಿ ಅಂತೀನಿ. ಬೇಸಿಕಲಿ ಏನಾಯಿತು ಅಂದರೆ, ರಸೂಲ್ ಪುಗಟಿ ಸರಿಂದ ಒಂದು ಕಾಲ್ ಬಂದಿತ್ತು, ಸೌಂಡ್ ಡಿಸೈನರು. ನಾನು ಆ ಟೆನ್ಷನಲ್ಲಿ ಫೋನ್ ಇಟ್ಕೊಂಡು ಹಿಂಗೆ ಹೋಗ್ತಾ ಇದ್ದೆ. ಐ ಡಿಂಟ್ ರಿಯಲೈಸ್ ವೇರ್ ಐ ವೆಂಟ್. ಓಕೆ, ಐ ಜಸ್ಟ್ ಟರ್ನ್ ಆ್ಯಂಡ್ ಮಹಾಲಕ್ಷ್ಮಿ ಮೇಡಮ್ ನಿಂತ್ಕೊಂಡಿದ್ರು. ನಾನು ನಮಸ್ತೆ ಮೇಡಮ್ ಅಂದೆ. ಆಮೇಲೆ ಇದು ಲೇಡೀಸ್ ಟಾಯ್ಲೆಟ್ ಅಂತ ಹೇಳಿದ್ರು. ಸೊ ಸಾರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೇಡಮ್. ಇಟ್ ವಾಸ್ ಡೆಫಿನೆಟ್ಲಿ ನಾಟ್ ಇಂಟೆನ್ಷನಲ್. ಓಕೆ, ಸೊ ಐ ಜಸ್ಟ್ ಕೇಮ್ ಔಟ್ ಲೈಕ್ ದಟ್. ಸೊ ಐ ಡಿಂಟ್ ಗೋ ಇನ್ಸೈಡ್. ಸೊ ಜಸ್ಟ್ ಡೋರ್ ಹತ್ರ ನಿಂತಿದ್ದೆ ಫಾರ್ ಯುವರ್ ಇನ್ಫಾರ್ಮೇಷನ್. ಇಲ್ಲ ಸರ್, ಸೊ ನನ್ನ ಸೂಪರ್ ಸೀನಿಯರ್ ಗುರು ಕಿರಣ್ ಸರ್. ಸರ್, ಐ ರೆಸ್ಪೆಕ್ಟ್ ಯು ಅ ಲಾಟ್ ಆಸ್ ಅ ಮ್ಯೂಸಿಷಿಯನ್, ಆಸ್ ಅ ಪರ್ಸನ್. ಐ ಹ್ಯಾವ್ ಆಲ್ರೆಡಿ met you once. So wonderful journey so far, and I'm hoping it will run throughout. So you have inspired so many people. I'm not an exception ಅಂತ ಹೇಳ್ತೀನಿ. ಸೊ ಬಂದಿದ್ದ ಎಲ್ಲ ಗಣ್ಯ ವ್ಯಕ್ತರಿಗೆ ನನ್ನ ಥ್ಯಾಂಕ್ಸ್. ಐ ವೆಲ್ಕಮ್ ಯು ಆಲ್ ಹಿಯರ್. ಮೂವಿ ಬಗ್ಗೆ ಹೇಳೋದಿದ್ರೆ, ನಾವು ಆ್ಯಕ್ಚುಲಿ ವಿ ಕೇಮ್ ಬ್ಯಾಕ್ ಮಾರ್ನಿಂಗ್. ನಾನು ನವನೀತ್ ಸರ್ ಎಲ್ಲ ಫೈನಲ್ DTS ಮಿಕ್ಸ್ AR ಸರ್ AM ಸ್ಟುಡಿಯೋಲಿ ಆಗಿದ್ದು. ಸೊ ಐ ಜಸ್ಟ್ ಟಾಕ್ ಅಬೌಟ್ ವಾಟ್ ಇನ್ ಟರ್ಮ್ಸ್ ಆಫ್ ಸೌಂಡ್ ಏನಾಗಿದೆ ಅಂತ. ರಸೂಲ್ ಪುಗಟಿ ಸರ್ ಮತ್ತು ನಂದು ಕೋಆರ್ಡಿನೇಷನಲ್ಲಿ ಒಂದು ಸೌಂಡ್ ಡಿಸೈನ್ ಹೆಂಗೆ ಬಂದಿದೆ ಅಂತ ಒಂದು ಏನಂತಾರೆ ಅದಕ್ಕೆ, ಇಟ್ ಆಲ್ ರಿವೀಲ್ಸ್ ಇನ್ ದ DTS ಥಿಯೇಟರ್. ಸೊ ನಾವೆಲ್ಲ ನಮ್ಮ ಸಿಸ್ಟಮ್ಸಲ್ಲಿ ಮಾಡ್ತೀವಿ. ಎವ್ರಿಥಿಂಗ್ ಈಸ್ ಡೌನ್ ಇನ್ ಒನ್ ಪರ್ಟಿಕ್ಯುಲರ್ ಥಿಂಗ್ ಆ್ಯಂಡ್ ದೆನ್ ವಿ ಸಿ ಇಟ್ ಇನ್ ದ ಬಿಗ್ ಸ್ಕ್ರೀನ್ಸ್. I am very, very confident and very sure, sonically and visually and script-wise and acting-wise, this movie stands a chance. Please, everybody, ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಬನ್ನಿ ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಎಲ್ಲರೂ ಹೇಳ್ದಂಗೆ ದಿಸ್ ಇಸ್ ನಾಟ್ ಎ OTT ಮೂವಿ, because it has to be experienced with sound, so you have to watch it on big screen, big speakers, big theatre. Thank you. ಫಸ್ಟ್ ಆಫ್ ಆಲ್ ಬಂದಿರೋ ಪ್ರತಿಯೊಂದು ಗೆಸ್ಟ್ಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಟೈಮ್ ಮಾಡಿಕೊಂಡು ಇಲ್ಲಿ ಬಂದು ನಮ್ಮನ್ನ ಸಪೋರ್ಟ್ ಮಾಡ್ತಿರೋದಕ್ಕೆ. January 10th ಚೂಮಂತ ರಿಲೀಸ್ ಆಗ್ತದೆ. ಎಷ್ಟು ಎಕ್ಸೈಟ್ಮೆಂಟ್ ಇದೆಯೋ ಅಷ್ಟೇ ನರ್ವಸ್ನೆಸ್ ಕೂಡ ಇದೆ. ಟ್ರೇಲರ್ಗೆ ಆಲ್ರೆಡಿ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಆ್ಯಂಡ್ ಐ ರಿಯಲಿ ಥ್ಯಾಂಕ್ ನವನೀತ್, ತರುಣ್ ಸರ್ ಆ್ಯಂಡ್ ಮಾನ್ಸಾ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಇಂಥ ಒಂದು ಒಳ್ಳೆ ರೋಲ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ, ಇದಕ್ಕೂ ಮುಂಚೆ ಸಿನಿಮಾಗಳು ಮಾಡಿದ್ದೀನಿ, ಬಟ್ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಆ್ಯಂಡ್ ದ ಬೆಸ್ಟ್ ಥೀಮ್. ಒಂದ್ಸತಿನೂ ನನಗೆ ಎಲ್ಲೂ ಔಟ್ ಆಫ್ ಪ್ಲೇಸ್ ಅನಿಸಿಲ್ಲ. ಅಷ್ಟು ಲೈಕ್ ಶರಣ್ ಸರ್ ಆಗಲಿ, ಮೇಘನಾ, ಪ್ರಭು, ಅದಿತಿ, ಎವ್ರಿಬಡಿ, ದೇ ಮೇಡ್ ಮಿ ಫೀಲ್ ಸೋ ಲವ್ಡ್ ಆ್ಯಂಡ್ ಕಂಫರ್ಟಬಲ್. ಐ ಥ್ಯಾಂಕ್ ಯು ಆಲ್ ಸೋ ಮಚ್. ಸೊ ಎಲ್ಲರೂ Jan 10th ಸಿನಿಮಾ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಚೂಮಂತರ್ ಒಳ್ಳೆಯದಾಗಲಿ. ತುಂಬ
ಅದ್ಭುತವಾದ ಟೀಮ್, ಅದು ಕಾಸ್ಟಿಂಗ್ ಇರಲಿ, ನಿರ್ದೇಶಕರಿರಲಿ. ನನಗೆ ತುಂಬ ಫೇವರೆಟ್ ಜಾನ್ರ ಹಾರರ್, ಎಸ್ಪೆಷಲಿ ಆ್ಯಂಡ್ ಹಾರರ್ ಕಾಮಿಡಿ ಕೂಡ. ನಾನು ಶರಣ್ ಸರ್ಗೆ ತುಂಬ ದೊಡ್ಡ ಅಭಿಮಾನಿ. ಅವರ ಅವತಾರ ಪುರುಷ ಕೂಡ ನಮ್ಮಮ್ಮ ಅಕ್ಕನ ಜೊತೆ ಹೋಗಿ ಥಿಯೇಟ್ರಲ್ಲಿ ನೋಡಿದ್ದೆ. ಸೊ ನನಗೆ ದೇವದ ಸಿನಿಮಾಗಳ ಬಗ್ಗೆ ಫ್ಯಾಂಟಸಿ ನಾನಿನ್ನ ಬಿಡಲಾರೆಯಿಂದನೇ ಶುರುವಾಗಿದ್ದು. ಅದೊಂದು ಡ್ರಾಯರ್ ಆಚೆ ಬಂದು ಉಂಗುರ ಅಳ್ಳೋಡೋದ್ರಿಂದ. ಸೊ ಅಲ್ಲಿ ನಾನು ಒಳ್ಳೊಳ್ಳೆ ದೇವದ ಸಿನಿಮಾಗಳು ತುಂಬ ಇಷ್ಟ. ಥಿಯೇಟ್ರಿಗೆ ಹೋಗಿ ಅದು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ, ಯಾವುದೇ ಭಾಷೆಯಲ್ಲಿ ಬಂದ್ರೂ. ಲಾಸ್ಟ್ ಇಯರ್ ಆ ಥರ ಸ್ತ್ರೀ ತುಂಬ ದೊಡ್ಡ ಹಿಟ್ಟಾಗಿ ಬಾಕ್ಸ್ ಆಫೀಸ್ನ ಕೊಳ್ಳೆ ಹೊಡೆದಿತ್ತು ಎಲ್ಲ ಕಡೆ. ಆ್ಯಂಡ್ ರೀಸೆಂಟಾಗಿ ಬುಲ್ಬುಲಯ್ಯ ಕೂಡ ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡಿತ್ತು. ಸೊ ಹಾಗೆ ಕರ್ವ ಅಂತ ಇದ್ದೀನಿ, ನವನೀತ್ ಚೂಮ್ ಅಂತ ಇಲ್ಲ, ನವನೀತ್ ಅವ್ರದ್ದು ಕೆಲಸ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ ಆಲ್ರೆಡಿ ಅವರು. ಸೊ ಅದೇ ಥರ ಚೂಮಂತರ್ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಮ್ಯಾಜಿಕ್ ಮಾಡಲಿ, ಚೂಮಂತರ್ ಅಂತ ಹೇಳಿ ಬಾಕ್ಸ್ ಆಫೀಸ್ನ ಅದು ಕೊಳ್ಳೆ ಹೊಡಿಲಿ, ಎಲ್ಲ ಕಲೆಕ್ಷನ್ ತುಂಬ ಚೆನ್ನಾಗಿ ಬರಲಿ, ವರ್ಷದ ಮೊದಲ ಹಿಟ್ ಸೂಪರ್ ಹಿಟ್ ಸಿನಿಮಾ ಆಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಸೊ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಆ್ಯಂಡ್ ಪ್ರಥಮ್, ಏನಾಗುತ್ತೆ ಸಿನಿಮಾ ಮಾಡ್ಬೇಕಾದ್ರೆ ಅದೆಲ್ಲ ನಮ್ಮ ಡಿಸಿಷನ್ಗಳಾಗಿರುತ್ತೆ. ಸಂಸಾರದಲ್ಲಿ ಮ್ಯೂಚುವಲ್ ಡಿಸಿಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ಯಾವುದೇ ಸ್ಪೀಡು, ಯಾವುದೇ ಇದು ನಮ್ಮ ನಿರ್ಧಾರಗಳಷ್ಟೇ ವರ್ಕೌಟ್ ಆಗಲ್ಲ. ಸೊ ಎಲ್ಲದಕ್ಕೂ ಅದರದ್ದೇ ಆದ ಒಂದು ಟೈಮ್ ಅಂತ ಇರುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಸರ್, ಒಳ್ಳೆಯದಾಗಲಿ. ಶರಣ್ ಸರ್ ಅವ್ರದ್ದು ನಾವು ಇವತ್ತಿಗೂ ಎಷ್ಟೊಂದು ಸರಿ ನಾವು ಇಡೀ ಟೀಮ್ ಎಲ್ಲ ಕೂತಿದ್ದಾಗ ನಮಗೇನಾದರೂ ತುಂಬ ಎಂಜಾಯ್ ಮಾಡಬೇಕು ಅನ್ಸಿದ್ರೆ, ನಗಬೇಕು ಅನ್ಸೋರೆಲ್ಲ ಅವ್ರದ್ದು ಎಷ್ಟೊಂದು ಸೀನ್ಗಳು ಹಾಕ್ಕೊಂಡು ನಾವು ನೋಡ್ತಾ ಇರ್ತೀವಿ ಯಾವಾಗಲೂ. ಥ್ಯಾಂಕ್ ಯು ಸರ್, ನಿಮ್ಮ ಜೊತೆ ಕೆಲಸ ಮಾಡಬೇಕು, ಆದಷ್ಟು ಬೇಗ ಜೊತೆ ಕೆಲಸ ಮಾಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆಯದೇ. ತರುಣ್ ಈಸ್ ಎ ವೆರಿ ಗುಡ್ ಫ್ರೆಂಡ್. ಇವತ್ತು ಇಲ್ಲ ನೀವು ಎಲ್ಲೇ ಓಡಾಡ್ತಿದ್ರು ನೀವು ಬರಲೇಬೇಕು ಅಂತ ಅಂದರು. ತುಂಬ ಪ್ಯಾಷನೇಟು, ಯಾವಾಗ ಸಿಕ್ಕಿದ್ರು ಸಿನಿಮಾ ಬಗ್ಗೆನೇ ಯಾವಾಗಲೂ ತುಂಬ ಮಾತಾಡ್ತಾ ಇರ್ತಾರೆ. ಸೊ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ, ತುಂಬ ದೊಡ್ಡ ಹಿಟ್ ಆಗಲಿ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ 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 ಥ್ಯಾಂಕ್ಫುಲ್ ಆ್ಯಂಡ್ ತುಂಬ 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 ಥ್ಯಾಂಕ್ಸ್ ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಇಟ್ಕೊಂಡಿರೋದು, ನಿಮ್ಮೆಲ್ಲರ ಆಶೀರ್ವಾದ. ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ಸ್ ಲವ್, ಇಟ್ ಮೀನ್ಸ್ ಲಾಟ್. ಫಸ್ಟಾಗಿ ನಾನು ಈವೆಂಟ್ ಬಂದಿದ್ದಕ್ಕೂ ಎರಡು. ಒಂದು ಆ್ಯಕ್ಚುಲಿ ಎಲ್ಲರೂ 15 ವರ್ಷ 20 ವರ್ಷ 10 ವರ್ಷ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ತರುಣ್ ಅವರು ಮಾನಸ ನಮ್ಗೆ 6 ಮಂತ್ಸಿಂದ ಬಿಕೇಮ್ ಕ್ಲೋಸ್. ಎಷ್ಟು ಮಟ್ಟಿಗೆ ಕ್ಲೋಸ್ ಆಗಿದ್ದಾರೆ ಅಂದರೆ ಆಸ್ ಇಫ್ 30 ಇಯರ್ಸಿಂದ ಫ್ರೆಂಡ್ಸ್ ಥರ ಆಗಿದ್ವಿ. ಒಂದು ದಿವಸ ನಾವು ಮಾತಾಡಿಲ್ಲ ಅಂದರೆ ಏನು ಇವತ್ತು ಫೋನ್ ಬಂದಿಲ್ಲ ಅನ್ನೋ ರೀತಿಗೆ ಅಷ್ಟು ಮಟ್ಟಿಗೆ ವಿ ಬಿಕೇಮ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಸೊ ನಾನು ಅವ್ರ ಪಿಕ್ಚರ್ಗೆ ಈವೆಂಟ್ಗೆ ಬರ್ತಾ ಇದ್ದೆ ಅಂದರೆ ಜಸ್ಟ್ ಕಮ್ ಫಾರ್ ಮೈ ಕ್ಲೋಸ್ ಡಿಯರೆಸ್ಟ್ ಫ್ರೆಂಡ್ಸ್ ಮಾನಸ ಆ್ಯಂಡ್ ತರುಣ್ ಅವ್ರದ್ದು. ಸೊ ಅವ್ರಿಗೆ ಸಕ್ಸಸ್ ಆಗಲೇಬೇಕು. ಇನ್ನೊಂದೆರಡು, ಐ ಆಮ್ ಆಲ್ವೇಸ್ ಎ ಗ್ರೇಟ್ ಫ್ಯಾನ್ ಆಫ್ ಶರಣ್ಜಿ. ನಿಜವಾಗ್ಲೂ ಹೇಳ್ತಾನೆ, ನಾನು ಈವೆಂಟ್ ಬಂದಿದ್ದೀನಿ ಅಂತ ಅಲ್ಲ, ನಾನು ಯಾವಾಗ ನೋಡುವಾಗಲೇ ಹೇಳ್ತೀನಿ, ಅವ್ರು ನೋಡ್ತಾ ಇರುವಾಗ ಐ ಬಿ ಸ್ಟನ್ನಿಂಗ್, ಅವ್ರು ಹಂಗೆ ನೋಡ್ತಾ ಇದ್ರು. ಬಿಕಾಸ್ ಈಸ್ ಹ್ಯಾವಿಂಗ್ ಸಚ್ ಎ ಯೂನಿಕ್ ಪರ್ಫಾರ್ಮೆನ್ಸ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜು, ಲುಕ್ಕು, ಆಮೇಲೆ ಒಂದೊಂದು ಕ್ಯಾರೆಕ್ಟ್ರು ಅವರು ಏನೋ ಒಂದು ಜಸ್ಟಿಸ್ ಕೊಡ್ತಾರಲ್ಲ, ದಟ್ ಹಾರ್ಡ್ ವರ್ಕಿಂಗ್ ಮೀನ್ಸ್ ವಿ ಕೆನಾಟ್ ಫೈಂಡ್ ಎನಿ ಮೈನಸ್ ಇನ್ ದಟ್ ರೋಲ್. ನೀವು ಆ ಥರ ಒಂದು ಪರ್ಫೆಕ್ಟ್ ಪ್ರಿಪ್ರೇಷನ್ ಮಾಡ್ತೀರಾ, ದಟ್ ಇಸ್ ರಿಯಲಿ ಗುಡ್. ಐ ನಿಜವಾಗ್ಲೂ ಫ್ಯಾನ್ ಆಫ್ ಯೋರ್. ಆಮೇಲೆ ಈ ಪೋಸ್ಟರ್ ಈ ಲುಕ್ ನೋಡಿದ್ರೆ ಮತ್ತೆ ಸುಸ್ತಾಗ್ಬಿಟ್ಟಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಇವತ್ತು ಟ್ರೈಲರ್ ನೋಡಿದ್ವಿ. ಟ್ರೈಲರ್ ನೋಡ್ಬಿಟ್ಟು ಫಸ್ಟ್ ಥಿಂಗ್ ಐ ಕಾಲ್ ತರುಣ್, ನೀವು ನಿಜವಾಗ್ಲೂ ಪ್ರೊಡ್ಯೂಸ್ ಮಾಡಿದ್ದಾರೆ ಇದು. ಬಿಕಾಸ್ ಅವರಿಬ್ಬರು ಎಷ್ಟು ಫ್ರೆಂಡ್ಸ್ ಆಗಿ ಆ್ಯಂಡ್ ಸೊ ಲೈಕ್ ಪ್ರೊಡ್ಯೂಸರ್ ಥರನೇ ಅನ್ಸಲ್ಲ ಅಂಥದ್ದು. ಈ ಥರ ಒಂದು ಮೇಕಿಂಗು ವೆರಿ ಗುಡ್. ನಾವು ರಿಯಲಿ ಐ ಆಮ್ ಟೆಲಿಂಗ್ ಯು, ದ ಮೇಕಿಂಗ್, ಫೋಟೋಗ್ರಫಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಆರ್ಟಿಸ್ಟ್ ಇಸ್ ಗಿವನ್ ಲೈಫ್ ಟು ದ ರೋಲ್. ಟೀಸರಲ್ಲಿ ಐ ಮೀನ್ ಟ್ರೈಲರಲ್ಲಿ ಹಂಗೆ ಅನ್ಸ್ತಾನೆ, ಇಮ್ಯಾಜಿನ್ ದ ಮೂವಿ. ನಿಜವಾಗ್ಲೂ ಟ್ರೈಲರ್ ನೋಡುವಾಗ ಮಿನಿಮಮ್ ನನಗೆ ಒಂದು 6 to 7 hours ಅದು ಮೈಂಡಲ್ಲಿ ಹೋಗೇ ಇಲ್ಲ, ಅಷ್ಟು ಚೆನ್ನಾಗಿದೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್. ಆ್ಯಂಡ್ ಇಟ್ ಇಸ್ ಅಮೇಝಿಂಗ್. ನಿಜವಾಗ್ಲೂ ಈ ವರ್ಷದಲ್ಲಿ ಇದೊಂದು ದೊಡ್ಡ ಗೇಮ್ ಚೇಂಜರ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಶರಣ್ ಸರ್, ದಿಸ್ ಈಸ್ ಗೋಯಿಂಗ್ ಟು ಬಿ ಅ ರಾಕಿಂಗ್ ಇಯರ್ ಫಾರ್ ಯು. ನಿಜವಾಗ್ಲೂ ಹೇಳ್ತೇನೆ. ಆ್ಯಂಡ್ ಮೇಘನಾ, ಐ ವಾಂಟ್ ಟು ಬಿ ಇಯರ್. No, please come. The way you were telling like childhood, I'm really yeah. So thank you so much. And next time because Guru, I think you have a habit of going like that. So
ಸೊ ರಿಯಲಿ ವೆರಿ ನೈಸ್. ನಿಜವಾಗ್ಲೂ ಅವ್ರ ಟೀಮ್ ನೋಡ್ತಾ ಇದ್ದಾರೆ, ಈಗ ಡೈರೆಕ್ಟರ್ ಆಗಲಿ, ಮ್ಯೂಸಿಕ್ ಆಗಲಿ, ತರುಣ್, ಮಾನಸ ಆ್ಯಂಡ್ ಶರಣ್. ಐ ಫೀಲ್ ಯು ಆಲ್ ಯಂಗ್ಸ್ಟರ್ಸ್, ಈವನ್ ದ ಹೀರೋ, and you look stunning. ಒಂದು ಟ್ರೈಲರ್ ಅಲ್ಲಿ ಒಂದು ಗ್ಲಿಮ್ಸ್ ಬಂದು ದ ವೇ ಆಫ್ ಲುಕ್, ನಿಜವಾಗ್ಲೂ ಯಾರು ಇವರು ಅಂತ ನೋಡೋಕ್ಕೆ ಒಂದು ಇದು ಶುರು ಆಗಿದೆ. ನಿಜವಾಗ್ಲೂ ಪ್ರತಿಯೊಂದು ಈ ಟ್ರೈಲರ್ ಪ್ರತಿಯೊಂದು ಸನ್ನಿವೇಶ ಇಟ್ಸ್ ಮೇಕಿಂಗ್ ಮಿ ಟು ಗೋ ವಾಚ್ ಇಮಿಡಿಯೇಟ್ಲಿ. ನಾನು ತೋರಿಸ್ಬೇಕು ಪಿಕ್ಚರು. ಸೊ ಇಟ್ ಈಸ್ ವೆರಿ ನೈಸ್. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಈ ಪಿಕ್ಚರ್ ಇಸ್ ನಾಟ್ ಬಿಕಾಸ್ ಆಫ್ ಮೈ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಮಾನಸ ಆ್ಯಂಡ್ ತರುಣ್, ಆರ್ ಬಿಕಾಸ್ ಆಫ್ ಶರಣ್, ಆರ್ ಬಿಕಾಸ್ ಆಫ್ ಆಲ್ ದ ಥಿಂಗ್. ನಿಜವಾಗ್ಲೂ ಈ ಪಿಕ್ಚರ್ ಅಷ್ಟು ಚೆನ್ನಾಗಿದೆ. ಟ್ರೈಲರ್ ಇಸ್ ಡ್ಯಾಮ್ ಗುಡ್. ಡೆಫಿನೆಟ್ಲಿ ಇಟ್ ವಿಲ್ ಬಿ ವೆರಿ ಗುಡ್. ದ ಮೂವಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಬಿಕಾಸ್ ಎವ್ರಿಬಡಿ ಸೇಯಿಂಗ್ ನವನೀತ್ ಅವರು ಈಸ್ ಅ ವೆರಿ ಗುಡ್ ಹಾರರ್ ಡೈರೆಕ್ಟರ್. ಸೊ ಆ್ಯಂಡ್ ಈ ವರ್ಷದಲ್ಲಿ ದಿಸ್ ವಿಲ್ ಬಿ ಗೋಯಿಂಗ್ ಟು ರಾಕ್ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ. ಎಲ್ಲ ಒಳ್ಳೆಯದಾಗಲೇಬೇಕು, ಒಳ್ಳೆಯದಾಗುತ್ತೆ. That's all, will be positive. And already I want to tell all Karnataka jana, ಇನ್ನೂ ಸ್ಟೇಟಸ್ ಬರೋದು ಅವ್ರು ಬಿಟ್ಟಿಲ್ಲ ಸರ್. ಬಿಕಾಸ್ ಈಗ ಬಂದಿರೋ ಪಿಕ್ಚರ್ಸ್ ಎಲ್ಲ ಬಂದು ನೋಡ್ತಾ ಇದ್ದಾರೆ. ಸೊ ಐ ವಿಶ್ ಇನ್ನೂ ಜಾಸ್ತಿ ಬರಬೇಕು. ಐ ವಾಂಟ್ ಆಲ್ ದ ಫ್ಯಾಮಿಲೀಸ್, ಕಿಡ್ಸ್, ಎವ್ರಿಬಡಿ ಟು ಕಮ್ ಅಂಡ್ ವಾಚ್. ಡೆಫಿನೆಟ್ಲಿ ಆಗಿ ಈ ಶೂ ಮಂತ್ರದಿಂದ ಒಂದು ಕನ್ನಡ ಆಡಿಯನ್ಸ್ಗೆ ಒಂದು ಶೂ ಮಂತ್ರ ಆಗ್ಬಿಡಲಿ ಟು ಕಮ್ ಟು ದ ಥಿಯೇಟರ್ಸ್. ಯಾ, ಎಲ್ಲರಿಗೂ ನಮಸ್ಕಾರ. ಐ ಥಿಂಕ್ ಇವರೇ ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಬಟ್ ನಾನು ಎಲ್ಲಿ ಸ್ಟಾರ್ಟ್ ಮಾಡಿ, ನಮ್ಮ ಮನೇಲೂ ನಮಗೆ ತುಂಬ ಹಾರರ್ ಫ್ಯಾನ್ಸ್ ಇದ್ದಾರೆ. ಸೊ ನಾವು ಕಾಯ್ತಾ ಇದ್ದೀವಿ ನೋಡೋಕ್ಕೆ. ಐ ಥಿಂಕ್ ನಮ್ಮದು ನೆಕ್ಸ್ಟ್ ಒಂದು ಫೇವ್ರೆಟ್ ಹಾರರ್ ಫಿಲ್ಮ್ ಸಿಕ್ಬಿಟ್ಟಿದೆ ಕಾನ್ಫಿಡೆಂಟ್ ಆಗಿ. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಸೇ, ಶರಣ್ ಸರ್, ನಿಮ್ಮದು ಡೈನಾಮಿಕ್ ಸ್ಕ್ರೀನ್ ಪ್ರೆಸೆನ್ಸ್ ಡೈನಾಮೋ ಆಗಿ ನೋಡೋಕ್ಕೆ ವಿ ಆರ್ ಆಲ್ ವೇಟಿಂಗ್. ಸೊ ಐ ಥಿಂಕ್ ಆ ಒಂದು ಕಣ್ಣು, ಎವ್ರಿಥಿಂಗ್ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಐ ಆಮ್ ಟೂ ಎಕ್ಸೈಟೆಡ್ ಟು ವಾಚ್ ಯು. ಸೊ ಐ ಆಮ್ ಅ ವೆರಿ ಬಿಗ್ ಫ್ಯಾನ್. ಆ್ಯಂಡ್ ಮೇಘ್ನಾ ಮ್ಯಾಮ್, ಐ ಆಮ್ ಸೋ ಎಕ್ಸೈಟೆಡ್ ಟು ಸಿ ಯು ಇನ್ ದಿಸ್ ಡಿಫ್ರೆಂಟ್ ಅವತಾರ್. ಒಂಥರ ಏನೋ ಈ ಡಿಫ್ರೆಂಟ್ ಬ್ಯಾಕ್ ಡ್ರಾಪಲ್ಲಿ ಎಲ್ಲ ಇಡೀ ಕಾಸ್ಟ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಟು ವಾಚ್ ದ ಫಿಲ್ಮ್. ಆ್ಯಂಡ್ ಅಫ್ಕೋರ್ಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ತರುಣ್ ಸರ್ ಆ್ಯಂಡ್ ಮಾನಸ, ವೆಲ್ she's gone out. It's okay. ಸೊ ಆ್ಯಕ್ಚುಲಿ ನನಗೆ ಇನ್ನೂ ತುಂಬ ಖುಷಿ ಅನಿಸುತ್ತೆ. ಇತ್ತೀಚೆಗೆ ನೀವು ನಮ್ಮದು ಒಂದು ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದೀರಾ, ತುಂಬ ಕ್ಲೋಸ್ ಆಗಿಬಿಟ್ಟಿದ್ದೀರಾ. ಸೊ ಡೆಫಿನೆಟ್ಲಿ ನಮ್ಮದು ಸಪೋರ್ಟ್ ನಿಮ್ಮ ಜೊತೆ ಯಾವತ್ತೂ ಇರುತ್ತೆ. ಹೌ ಯೋರ್ ಸಪೋರ್ಟ್ ಇಸ್ ವಿತ್ ಅಸ್. ಸೊ ಐ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಆ್ಯಂಡ್ ನಿಮ್ಮದು ಪ್ಯಾಷನ್ನು, ನಿಮ್ಮದು ಆ ಸಿನಿಮಾಗೆ ಪ್ರೀತಿ ನೋಡಿ 100% ನನ್ನ ಕಾನ್ಫಿಡೆನ್ಸ್ ಇದೆ ಈ ಮೂವಿ ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ಕ್ವೆಶ್ಚನೇ ಇಲ್ಲ. ಸೊ ಆಲ್ ದ ವೆರಿ ವೆರಿ ಬೆಸ್ಟ್ ಟು ದಿ ಎಂಟೈರ್ ಕಾಸ್ಟ್ ಆ್ಯಂಡ್ ಟೀಮ್. Yeah, super excited to watch. Thank you. ನನಗೆ ಫಸ್ಟ್ ಆಫ್ ಆಲ್ ಐ ಲೈಕ್ ದಿಸ್ ರಿಟರ್ನ್ ಗಿಫ್ಟ್. ಯಾರು ದಟ್ ಮೇಕ್ ಬಟ್ ಮಾನಸ ಯೂಸ್ ಆಫ್ ಇಲ್ಲಿ ನಮಗೆ ಬಹಳಷ್ಟು ಸಪೋರ್ಟ್ ಕೊಟ್ಟಂಥ ಬಹಳಷ್ಟು ಜನ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ರಿಲೀಸ್ ಅನ್ನೋ ಫೇಸ್ ಬಂದು ನಿಲ್ಲೋದಕ್ಕೆ ತುಂಬ ಸಪೋರ್ಟ್ ಮಾಡಿರೋರಿಗೆ ತುಂಬ ಥ್ಯಾಂಕ್ ಯು. ಐ ಡೋಂಟ್ ವಾಂಟ್ ಟು ಮೆನ್ಷನ್, ಬಹಳಷ್ಟು ಜನ ಇದ್ದಾರೆ ಆ ಥರದ ಲಿಸ್ಟಲ್ಲಿ. ಆ್ಯಂಡ್ January 10th ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಬಂದಿರೋರಿಗೆ, ಎಲ್ಲ ಅತಿಥಿಗಳಿಗೆ ಮತ್ತು ನನ್ನ ಸಿನಿಮಾ ತಂಡಕ್ಕೆ ಎಲ್ಲರಿಗೂ ಅಷ್ಟೇ. ಸಿನಿಮಾ ಬಗ್ಗೆ ಮಾತಾಡೋದೆಲ್ಲ ಎಲ್ಲರೂ ಮಾತಾಡಿದ್ರೆ ಏನೂ ಇಲ್ಲ. ಸಿನಿಮಾ ಬಿಡುಗಡೆ ಹಂತಕ್ಕೆ ಬಂದಿದೆ. ಸಿನಿಮಾ ಒಂದು ಮೇಕಿಂಗ್ ಯಾವುದೇ ಪ್ರೊಸೆಸಲ್ಲಿ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಪ್ರತಿದಿನಾನು ಈಗ ರಿಲೀಸ್ ಅಂತ ಡೇಟ್ ಆದಮೇಲೆ ಪ್ರತಿದಿನಾನು ತುಂಬ ಕೆಟ್ಟ ಒಂದು ಅನುಭವ ಆಗ್ತಾ ಇದೆ. ಇಲ್ಲೇ ನಮ್ಮ ಚೇಂಬರ್ ಅವರು ಇದ್ದಾರೆ. ನಿನ್ನೆ ಆಲ್ಮೋಸ್ಟ್ ಈಗ ಒಂದು ವಾರದಿಂದ ನಂಗೆ ಚೇಂಬರ್ಗೆ ಹೋಗಿ ಬರೋದಾಗಿ, ನಾನು ಹೀರೋ ಹತ್ರ ಡೇಟಿಗೂ ಸಹ ಇಷ್ಟ ಆಗ್ತಿಲ್ಲ. ಚೇಂಬರ್ಗೆ ಹೋಗುವ ಅವ್ರ ಮುಂದೆನೇ ಹೇಳ್ತಾ ಇದ್ದೀನಿ, ತುಂಬ ಅವಮಾನ ಆಗ್ತಾ ಇದೆ. ನಾಳೆ ಚೇಂಬರಲ್ಲಿ ಪ್ರೆಸ್ ಮೀಟ್ ಕರಿತೀವಿ ಅಥವಾ ರೋಡಲ್ಲೇ ನಿಂತ್ಕೊಳ್ಳೋಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಯಾವ ಥಿಯೇಟ್ರಿಗೆ ಹೋದ್ರೂ ಧಾರವಾಡದಲ್ಲಿ ಥಿಯೇಟ್ರ್ ಇಲ್ಲ, ನಮಗೆ ಗುಲ್ಬರ್ಗದಲ್ಲಿ ಥಿಯೇಟ್ರ್ ಇಲ್ಲ, ಕೋಲಾರಲ್ಲಿ ಥಿಯೇಟ್ರ್ ಇಲ್ಲ, ಬೆಂಗಳೂರಲ್ಲಿ ಪ್ರತಿಯೊಂದು ಮುಖ್ಯವಾದ ಥಿಯೇಟ್ರ್ಗಳಲ್ಲಿ ಎಲ್ಲೂ ಥಿಯೇಟ್ರ್ ಇಲ್ಲ, ನೆಲಮಂಗಲದಲ್ಲಿ ಥಿಯೇಟ್ರ್ ಇಲ್ಲ. ಎಲ್ಲ ಒಂದು ಹತ್ರ ಥಿಯೇಟ್ರ್ ಕೊಟ್ಟರೆ ಒಂದು ಶೋ ನನಗೆ 3 ಶೋ ತೆಲುಗು ಸಿನಿಮಾ ಇದೇ ಆಗಿದೆ. ಸೊ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಏನಕ್ಕೆ ಮಾಡಿದೆವೋ ಗೊತ್ತಿಲ್ಲ. ಚೇಂಬರಲ್ಲಿ ಕೇಳಿದ್ರೆ ಮಾಡ್ಕೊಡ್ತೀನಿ ಅಂತ ಇದ್ದಾರೆ, 2 ದಿವಸ ಇದ್ದಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ನಾವು ಏನಕ್ಕೆ ಸಿನಿಮಾ ಮಾಡಬೇಕು ಅಂತ ಗೊತ್ತಿಲ್ಲ. ಮತ್ತೆ ಚೇಂಬರಲ್ಲಿ ಎಲೆಕ್ಷನ್ ಆಗಿ ಅವ್ರನ್ನ ಗೆಲ್ಲಿಸಿ ಮಾಡಿ ಏನು ಮಾಡ್ತಾಯಿದೆ ಗೊತ್ತಿಲ್ಲ. ನಾಳೆ ಹೋಗಿ ಫೈನಲ್ ಕೇಳ್ತಾ ಇದ್ದೀನಿ. ಅವ್ರು ಇಲ್ಲಿ ಕೂತಿದ್ದಾರೆ ಅಂತ ನನಗೆ ಬೇಜಾರ. ನನ್ನಲ್ಲಿ ಇರೋಂಥ ನೋವು ಒಂದೊಂದು ಕ್ಷಣ ಅನುಭವಿಸ್ತಾ ಇರೋದು ಡೈರೆಕ್ಟರ್ಗೆ ನನಗೆ ಮಾತ್ರ ಗೊತ್ತು. ಸಿನಿಮಾದಲ್ಲಿ ನಾಯಕರಿಂದ ಪ್ರಾಬ್ಲಮ್ ಆಗಿಲ್ಲ, ಡಿಸ್ಟ್ರಿಬ್ಯೂಟರಿಂದ ಪ್ರಾಬ್ಲಮ್, ಫೈನಾನ್ಷಿಯಲಿಂದ ಪ್ರಾಬ್ಲಮ್ ಇಲ್ಲ. ಇವತ್ತು ಥಿಯೇಟ್ರಿಗೆ ಬಂದಾಗ ನಮ್ಗೆ ಸಿನಿಮಾ ಕೋಟ್ಯಾಂತರ ರೂಪಾಯಿ ಮಾಡಿ ಥಿಯೇಟ್ರ್ ಕೊಡ್ತಿಲ್ಲ. ಸೊ ಇದನ್ನು ಎಲ್ಲರ ಮುಂದೆ ಹೇಳಬೇಕು ಅನ್ನಿಸ್ತಾ ಇದೆ. ಖಂಡಿತ ನಾಳೆ ಇದೇ ಮಾಡ್ತೀವಿ.
ನನಗೆ ಚೇಂಬರಿಂದ ಅದಕ್ಕೆ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟು ನನಗೆ ಥಿಯೇಟರ್ಸ್ ಕೊಡಬೇಕು, ನಮ್ಮ ಸಿನಿಮಾನ ಗೆಲ್ಲಿಸಿ ಅಷ್ಟೇ. ಅವ್ರು ಬೇಡ ಅಂತ ಹೇಳ್ತಿಲ್ಲ, ನಮಗೆ 3 ಶೋ ಕೊಡಿ, ಅಲ್ಲಿ 1 ಶೋ ಕೊಡಿ, ಅಥವಾ ಎಲ್ಲಿದೆ ನಮ್ಮ ಕನ್ನಡ ಸಿನಿಮಾ ಕೊಡಿ, ಮಾಲದಲ್ಲಿ ಸಿನಿಮಾ ಹಾಕಲಿ, ಅದೊಂದನ್ನ ದಯವಿಟ್ಟು ಸರ್ ನನಗೆ ಸಪೋರ್ಟ್ ಮಾಡಿಕೊಡಿ. ಇವತ್ತು ಹೇಳ್ತಾ ಇದ್ದೀನಿ, ನೀವು ಇದ್ದೀರಾ ಅಂತಲ್ಲ, ಇಲ್ಲ ಎಲ್ಲ ಥಿಯೇಟರ್ ಎಲ್ಲ ಕಡೆನೂ ಬೇಕು ಸರ್ ನಮಗೆ ಕನ್ನಡ. ಸರ್ ನಮಗೆ ಕನ್ನಡ ಸಿನಿಮಾ ಕೊಟ್ಟರೆ ಇನ್ನೇನು ಮಾಡ್ತೀರಾ ಸರ್ ಅಲ್ವಾ? ನೀವು ನಿರ್ಮಾಪಕರೇ ಸರ್, 18 ಸಿನಿಮಾ ಮಾಡಿದ್ದೀರಾ, ಅಲ್ಲೂ ಮಾಡಿದ್ದೀರಾ. ಹಾಂ, ದಯವಿಟ್ಟು ಸರ್ ಚೇಂಬರಿಂದ ಹೊಸದಾಗಿ ಆರಿಸಿ ಬಂದಿದ್ದೀರಾ, ನೀವೆಲ್ಲ ಕಷ್ಟಗಳು ನೋಡಿರೋದು. ನಮ್ಮೆಲ್ಲ ಸಿನಿಮಾಗಳು ಕನ್ನಡ ಸಿನಿಮಾ 2 ಸಿನಿಮಾ ರಿಲೀಸ್ ಆಗ್ತದೆ ಸರ್, ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿಕೊಡಿ ಸರ್, ಅಷ್ಟೇ ಸರ್ ರಿಕ್ವೆಸ್ಟ್ ಸರ್. ಎಲ್ರಿಗೂ ನಮಸ್ಕಾರ. ಟೈಮ್ ಬೇರೆ ಜಾಸ್ತಿ ಆಯಿತು. ಕರೆಕ್ಟಾಗಿ ನಾನು ನಮ್ಮ ಟೀಮ್ನವ್ರ ಬಗ್ಗೆ ಮಾತಾಡೋದಕ್ಕೆ 1.5 hour ಬೇಕು, ಇಲ್ಲಿ ಬಂದಂಥವ್ರ ಬಗ್ಗೆ ಮಾತಾಡೋದಕ್ಕೆ 2.5 hours ಬೇಕು ನನಗೆ. ಆಲ್ರೆಡಿ 9:30 ಆಗೋಯ್ತು. ಬರೀ ಟೈಮ್ ಮುಗಿದೋದ್ಮೇಲೆ ಕೊಟ್ಟರು ಅಂದ್ಕೊಂಡೆ ಮೈಕು, ಜನನೂ ಕಮ್ಮಿ ಆದ್ಮೇಲೆ ಕೊಟ್ಟರು ನನಗೆ. ನಮಗೆ ಇವತ್ತು ಗೆಸ್ಟ್ ಯಾರನ್ನ ಕರೆಯೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಈ ಸಿನಿಮಾದ ರಿಲೀಸಿನ ಡೇಟನ್ನು ಅನೌನ್ಸ್ ಮಾಡುವಂಥ ಸಮಯಕ್ಕೆ ಯಾರು ಸಿಗ್ತಾರೆ ಅಂತಂದರೆ, ಇವತ್ತು ಈ ಸಿನಿಮಾಗೆ ಇರುವಂಥ ಆಶೀರ್ವಾದ ಏನು ಅಂತಂದರೆ, ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗನ ಇಲ್ಲಿ ಬಂದು ಕುಂತಿದೆ. ಇದು ಈ ಸಿನಿಮಾ ಪಡ್ಕೊಂಡು ಬಂದಂಥದ್ದು ಒಂದು ಕನ್ನಡ ಸಿನಿಮಾಗೆ ಎಸ್ ನಾವು ಇದೀವಿ ಅಂತ ಅನ್ನೋವಂಥದ್ದು ದೊಡ್ಡವರು ಇಲ್ಲಿ ಬಂದು ಕುಂತು ಹರಿಸಿ ಹೋಗಿದ್ದಾರೆ. ನಾನು ಎಲ್ಲ ಅಮೂಲ್ಯ ಅವರಿಂದ ಶುರು ಮಾಡ್ತೀನಿ. ನಾನು ಅಮೂಲ್ಯ ಅವರು ಬಂದಿದ್ದರು. ಅಂದರೆ ಅವ್ರು ಎಷ್ಟು ಚಂದ ಅವ್ರು ಮಾತಾಡಿದ್ರು ಅಂತಂದರೆ, ನಂದೇನೇನೋ ಈ ಸಿನಿಮಾದಲ್ಲಿ ನಾನೂ ಇದ್ದೀನೇನೋ ಅನ್ನೋಷ್ಟೇ ಪ್ರೀತಿಯಿಂದ ಮಾತಾಡಿದಂಥದ್ದು. ಗುರು ಸರ್ ಇಂದ ಶುರು ಮಾಡ್ತೀನಿ. ನನ್ನ ಮತ್ತು ಅವರ ಒಂದು ಕಾಮನ್ ವರ್ಲ್ಡ್, ವಿ ಬಿಲಾಂಗ್ ಟು ಒನ್ ಕಾಮನ್ ವರ್ಲ್ಡ್. ಏನಂತಂದರೆ ಮ್ಯೂಸಿಕ್. ಅದು ಸರ್ ನಿಮ್ಮ ಮ್ಯೂಸಿಕ್ನ ವಿಚಾರದಲ್ಲಿ ನಾನು ನಿಮ್ಮ ದೊಡ್ಡ ಅಭಿಮಾನಿ ಸರ್. ನನಗೆ ಒಂದು ಆಸೆ ಇದೆ ಲೈಫಲ್ಲಿ, ಒಂದು ಸಿನಿಮಾಗೆ ನೀವು ಮ್ಯೂಸಿಕ್ ಬೇಕು, ನೀವು ಮ್ಯೂಸಿಕ್ ಮಾಡಬೇಕು ನನ್ನ ಸಿನಿಮಾಗೆ. ಇದೊಂದು ಭಾಳಷ್ಟು ದಿವಸದಿಂದ, ನಾನು ಇವಾಗಿಂದಲ್ಲ, ನಾನು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾಗಿಂದನೂ ಕೂಡ ಇಂಥವ್ರ ಸಿನಿಮಾ ನಾನು ಮಾಡಬೇಕಲ್ಲ ಒಂದ್ಸಲ ಅಂತ ಆಸೆ ಇದ್ದಿದ್ದು ನನಗೆ. ಇವತ್ತು ಈ ಸ್ಟೇಜ್ ಮುಖಾಂತರ ನಾನು ನಿಮಗೆ ಹೇಳ್ತಿದ್ದೀನಿ ನಾನು. ಥ್ಯಾಂಕ್ ಯು. ಆಮೇಲೆ ಮಾಲಾಶ್ರೀ ಮೇಡಮ್ ಅವರು, ಆರಾಧನಾ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋವಂಥದ್ದು ಎಂಥ ದೊಡ್ಡ ಶಕ್ತಿ ಅಂತಂದರೆ, ಎಲ್ಲರೂ ಅವ್ರ ಬಗ್ಗೆ ಹೇಳ್ತಾರೆ. ನೀವು ಗಮನಿಸಿ, ಆವಾಗಲೇ ಎಲ್ಲರೂ ಸ್ಟೇಜ್ ಬಿಟ್ಟು ಹೋದಾಗ ಆ್ಯಕ್ಚುಲಿ ಅವ್ರು ಮೈಕ್ ಹಿಡ್ಕೊಂಡು ನಿಂತಾಗ ನಾನು ಹಿಂದೆ ನಿಂತಿದ್ದೆ. ಏನಕ್ಕೆ ಅಂತಂದರೆ, ನನ್ನ ಜೀವನದಲ್ಲಿ ಒಂದು ಆಸೆ ಇದ್ದಿದ್ದೇನು ಅಂತಂದರೆ, ಅವ್ರ ಹತ್ರ ಸ್ಕ್ರೀನ್ ಸ್ಪೇಸನ್ನ ಶೇರ್ ಮಾಡ್ಕೊಳಕ್ಕಾಗದಿದ್ರು ಸ್ಟೇಜ್ನಾದ್ರು ನಿಮ್ಮ ಜೊತೆಗೆ ಒಂದು 5 ನಿಮಿಷ ಶೇರ್ ಮಾಡ್ಕೋಬೇಕು ಅಂತ ಅನಿಸಿತ್ತು ಮೇಡಮ್. ಅದಕ್ಕೋಸ್ಕರ ಹಿಂದೆ ನಿಂತಿದ್ದೆ ನಾನು. ಒಂದು ಫ್ಯಾನ್ ಬಾಯ್ ಮೂಮೆಂಟನ್ನೇ ಎಂಜಾಯ್ ಮಾಡ್ತಾ ಇದ್ದೆ ನಾನು. ಯಾಕೆ ಅಂತಂದರೆ, ನನ್ನ ಮನೆಯಲ್ಲಿ ತುಂಬ ದೊಡ್ಡ ಅಭಿಮಾನಿಗಳು ನಿಮ್ಮ ಸಿನಿಮಾಗಳಿಗೆ. ಯಾರೋ ಏನೋ ಗೊತ್ತಿಲ್ಲ, ನೋಡಿ ಹೇಳ್ತೀನಿ, ನನ್ನ ವೈಫು ನಿಮ್ಮ ಬಿಗ್ಗೆಸ್ಟ್ ಫ್ಯಾನ್, ನಿಮಗೆ ಬಿಗ್ಗೆಸ್ಟ್ ಫ್ಯಾನ್. ಇವತ್ತು ಹಿಂದೆ ನಿಂತಿರೋದನ್ನ ಅವಳು ನೋಡ್ತಾ ಇರ್ತಾಳೆ. ಖಂಡಿತವಾಗ್ಲೂ ಈ ಕ್ಲಿಪ್ಪನ್ನು ಖಂಡಿತ ಕಟ್ ಮಾಡಿ ಅವಳು ಸ್ಟೇಟಸ್ಗೆ ಹಾಕೋತಾಳೆ, ಅಷ್ಟು ಖುಷಿ. ವಿಜಯ್ ಸರ್, ನಾನು ಏನಂತ ಹೇಳಿ ಅವ್ರಿಗೆ, ಎಂಥ ಒಳ್ಳೆಯ ಮನುಷ್ಯ, ಎಂಥ ಒಳ್ಳೆಯ ಟೆಕ್ನಿಷಿಯನ್, ಇಂಥವರೆಲ್ಲ ನಮ್ಮ ಜೊತೆಲಿ ಇರೋವಂಥದ್ದು ಈ ಸಿನಿಮಾಗೆ ಸಿಕ್ಕಿರೋವಂಥ ಅತಿ ದೊಡ್ಡ ಶಕ್ತಿ. ಧೀರನ್ ಸರ್, ಏನಂತಂದರೆ, ನಿಮ್ಮ ತಂದೆಯವರ ಜೊತೆಯಲ್ಲಿ ಹಲವಾರು ಸಿನಿಮಾಗಳನ್ನು ನಾನು ಸ್ಕ್ರೀನ್ ಸ್ಪೇಸ್ನ ಹಂಚ್ಕೊಂಡಿದ್ದೀನಿ. ನಾನು ಬಂದಂಥ ಮೊದಲನೇ ದಿವಸದಲ್ಲಿ ಕೆಲಸ ಮಾಡಿದಂಥ ನಾಯಕ ನಟರಲ್ಲಿ ಅವರು ಕೂಡ ಒಬ್ಬರು. ಖಂಡಿತ ಹೇಳ್ತೀನಿ, ನನ್ನನ್ನು ಎಷ್ಟು ಚೆಂದ, ಯಾಕಂದರೆ ನಾನು ಹೊಸಬ ಆವಾಗ, ಅವರೆಲ್ಲ ಕೊಟ್ಟಂಥ ಸಪೋರ್ಟಿಂದ ಇವತ್ತು ಶರಣ್ ಇಲ್ಲಿ ತನಕ ಬಂದಿದ್ದಾನೆ ಅಂದರೆ ತಪ್ಪಾಗಿಲ್ಲ ಸರ್. ಇವತ್ತು ಖಂಡಿತವಾಗ್ಲೂ ಆ ಥರದವರೆಲ್ಲ ಹಿಂಗೆ ಕೈ ಎಳೆದು ಎಸ್ ಬಂದು ನಿಂತ್ಕೊಟ್ರಿ ಇಲ್ಲಿ ಅಂತ ಹೇಳೋವಂಥದ್ದು. ಇನ್ನೊಂದು ಹೇಳ್ತೀನಿ ನಿಮಗೆ, ಒಂದು ಸಿನಿಮಾ ಶೂಟಿಂಗಲ್ಲಿ ಹೊರಗಡೆ ಇದ್ವಿ, ಶೂಟಿಂಗು ಹೊರಗಡೆ ನಡೀತಾ ಇತ್ತು. ಸಾಯಂಕಾಲ ಅವ್ರಿಗೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಹಿಂಗೆ ಕೈ ಹಿಡಿದು ಹಿಂಗೆ ಎಳ್ಕೊಂಡು ಹಿಂಗೆ ಕೈ ಮೇಲೆ ಹಿಂಗೆ ಎಲಿಮಲ್ ಹಾಕ್ಕೊಂಡು, ನೀವು ಯಾಕೆ ಒಂದು ಹೀರೋ ಟ್ರೈ ಮಾಡಬಾರ್ದು ಅಂದರು. ಖಂಡಿತ ಯಾಕೆ ನೀವು ಒಂದು ಹೀರೋ ಮಾಡಬಾರ್ದು ಅಂತ. ನನಗೆ ದೇವರನ್ನ ನಾನು ಯಾವುದನ್ನು ಕನಸನ್ನು ಇಟ್ಕೊಂಡು ಬಂದಂಥವನ್ನಲ್ಲ. ನೋಡಿ, ಆ ಯಾವ ಘಳಿಗೆಯಲ್ಲಿ ಅವ್ರ ಬಾಯಿಂದ ಶಬ್ದ ಬಂತೋ ಏನೋ ಗೊತ್ತಿಲ್ಲ, ಅದಾದ ಕೆಲವೇ ವರ್ಷಗಳಲ್ಲಿ ನಾಯಕ ನಟನಾಗಿ ನಿಂತ್ಕೊಳ್ತೀನಿ. ಎಲ್ಲ ಕ್ರೆಡಿಟ್ಸು, ಎಲ್ಲ ಆಶೀರ್ವಾದ ಅವರುಗಳಿಗೆ ಸೇರಬೇಕಾಗಿರೋವಂಥದ್ದು ಸರ್. ಅವ್ರನ್ನ ರೆಪ್ರೆಸೆಂಟೇಟಿವ್ ಆಗಿ ನೀವು ಬಂದಿದ್ದೀರಿ. ನಿಮ್ಮ ವಿಶಸ್ಸು ಖಂಡಿತವಾಗ್ಲೂ ತುಂಬ ದೊಡ್ಡ ಶಕ್ತಿ ನಮಗೆ.
ಆ್ಯಂಡ್ ಪ್ರವೀಣ್ ಸರ್ ಮತ್ತು ಮಹಾದೇವ್ ಸರ್, ನಿಮ್ಮ ಜೊತೆಲಿ ಒಂದು ಸಿನಿಮಾ ಮಾಡಬೇಕಾಗಿತ್ತು ನಾನು. ಅಯ್ಯೋ ಇಲ್ಲ ಸರ್ ಜೊತೆಲಿ ಒಂದು ಸಿನಿಮಾ ಮಾಡಬೇಕಾಗಿತ್ತು ನಾವು ಭಾಳ ವರ್ಷಗಳಿಂದ, ಅದಾಗಲಿಲ್ಲ. ಸಿನಿಮಾನು ತುಂಬ ದೊಡ್ಡ ಇದಾಯಿತು. ಸರ್ ನಮ್ಮಿಬ್ಬರಿಗೂ ಒಂದು ಒಳ್ಳೆಯ ರಾಶಿ ಇದೆ, ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ನಾವು ಸಿನಿಮಾ ಮಾಡಲೇಬೇಕು. ಪ್ರವೀಣ್ ಸರ್ ಅವ್ರ ಜೊತೆಲಿ ಸಿನಿಮಾ ಮಾಡಿದ್ದೀನಿ. ಪ್ರಥಮ್ ಅವ್ರಿಗೇನು ಹೇಳಿ ನಾನು ಪ್ರಥಮ್ ಅವ್ರಿಗೇನು ಹೇಳಿ, ಅವ್ರನ್ನ ಎಲ್ಲರೂ ಒಳ್ಳೆ ಹುಡುಗ ಪ್ರಥಮ್ ಅಂತಾರೆ, ಆದರೆ ನಾನು ನಮ್ಮನೆ ಹುಡುಗ ಪ್ರಥಮ್ ಅಂತೀನಿ. ನಮ್ಮನೆ ಹುಡುಗ ಪ್ರಥಮ್ ಅಂತೀನಿ, ಯಾಕಂದರೆ ಅಷ್ಟೇ ಪ್ರೀತಿ ನನಗೆ. ಏನೋ ಗೊತ್ತಿಲ್ಲ, ಅವ್ರ ನಮ್ಮ ಮನೆಗೆ ಬಂದಾಗೆಲ್ಲನೂ ಕೂಡ ಏನೋ ನಮ್ಮ ದೂರದ ರಿಲೇಷನ್ ಒಬ್ಬರು ಬಂದರು, ಅವರ ಆಲಿಂಗನದಲ್ಲಿ ಆ ಥರದೊಂದು ಆತ್ಮೀಯತೆ ಇದೆ. ಸರ್ ನಾನು ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಒಂದು ಪುಟಾಣಿ ಪಾತ್ರ ಮಾಡಿದ್ದಾರೆ. ಅವರು ನಾಯಕ ನಟರಾಗಿದ್ರೂ ಕೂಡ ಒಂದು ಪುಟಾಣಿ ಪಾತ್ರವನ್ನು ವಹಿಸ್ಕೊಂಡು ಮಾಡಬಂದಂಥ ಅವರಿಗೆ ನಮ್ಮ ಇಡೀ ತಂಡದ ಪರವಾಗಿ ಅಭಾರಿ ಸರ್ ನಾವೆಲ್ಲನೂ. ಏನಿಲ್ಲ ಚಿಕ್ಕಣ್ಣವರು ಈ ಸಿನಿಮಾದ ತುಂಬ ದೊಡ್ಡ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ನನ್ನ ಚಿಕ್ಕಣ್ಣ ಅಧ್ಯಕ್ಷರಿಂದ ಶುರುವಾದಂಥ ಒಂದು ಕಾಂಬಿನೇಷನ್ನು, ಒಂದು ಈ ಸಿನಿಮಾಗೆ ಸಿಕ್ಕಂಥ ಬ್ಲೆಸ್ಸಿಂಗು, ಇನ್ನೊಂದು ಏನಪ್ಪ ಅಂದರೆ ಜವಾಬ್ದಾರಿ. ಯಾಕಂದರೆ ನಾವು ಇಬ್ಬರ ಜೊತೆಲಿ ಇದ್ದೀವಿ ಅಂತಂತಂದರೆ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದರೆ ಆ ಎಕ್ಸ್ಪೆಕ್ಟೇಷನ್ನ ಈ ಸಿನಿಮಾ ನಮ್ಮಿಬ್ಬರ ಕಾಂಬಿನೇಷನ್ನು ಸುಳ್ಳು ಮಾಡಲ್ಲ ಅನ್ನೋ ಭರವಸೆ ಇಡೀ ತಂಡದ ಪರವಾಗಿ ನಾನು ಕೊಡ್ತೀನಿ. ಬೇರೆ ಥರದಲ್ಲಿ ನಾನು ಅಧ್ಯಕ್ಷ ಅವರು ಉಪಾಧ್ಯಕ್ಷ ಅಲ್ಲ, ನಾವಿಬ್ಬರು ಬೇರೆ ಥರದಲ್ಲಿ ಇರ್ತೀವಿ. ಆದರೆ ನಮ್ಮಿಬ್ಬರ ಕಾಂಬೋನ ನೀವು ಮಿಸ್ ಮಾಡ್ಕೊಳ್ಳಲ್ಲ ಅಂತಂದು ಈ ಸಿನಿಮಾದಲ್ಲಿ ಹಲವಾರು ದೊಡ್ಡ ಕಲಾವಿದರುಗಳು ಅಂತರು. ಆದಿತ್ಯ ಅವರ ಜೊತೆಯಲ್ಲಿ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೀನಿ. ಆಮೇಲೆ ಎಲ್ಲಿ ಮೇಘನ್ ಅವರಿಲ್ವಾ? ಮೇಘನ್ ಅವರಿದ್ದಾರೆ, ಹಾಂ ಕರೆಕ್ಟ್. ಪ್ರಭು ಅವರಿದ್ದಾರೆ, ರಜನಿ ಅವರಿದ್ದಾರೆ. ನನಗೆ ಇಲ್ಲೊಂದು ವಿಚಾರ ಹೇಳಬೇಕು, ನಾನು ಭಾಳ ದಿವಸದಿಂದ ಇದನ್ನು ಹೇಳಬೇಕು ಅಂತಿದ್ದೆ. ಏನಾಗುತ್ತೆ ಗೊತ್ತಾ, ಕೆಲವು ನಟರಿಗೆ ಅದೇನೋ ಗೊತ್ತಿಲ್ಲ ರೀ, ಇಂಥವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕಲ್ಲ ಅಂತ ಅನ್ನೋ ಅಂಥದ್ದು ಬಂದೇ ಬರುತ್ತೆ. ಅದೇನೋ ಗೊತ್ತಿಲ್ಲ, ಇವ್ರ ಜೊತೆಲಿ ತುಂಬ ಒಂದು ದೊಡ್ಡ ಲಿಸ್ಟ್ ಇದೆ ನನಗೆ, ಇಂಥವ್ರ ಜೊತೆಲಿ ಆ್ಯಕ್ಟ್ ಮಾಡಬೇಕು ಅಂತ ಅನ್ನೋ ಅಂಥದ್ದು. ಅದರಲ್ಲಿ ಆ ಲೀಸ್ಟಲ್ಲಿ ಒಂದು ಟಿಕ್ ಮಾಡೋವಂಥ ಈ ಕೆಲಸ ಇಲ್ಲಾಗಿದೆ ಅಂತ ಅನ್ನೋದಾದರೆ, ಒಬ್ಬರ ಜೊತೆಲಿ ಆ್ಯಕ್ಟ್ ಮಾಡಬೇಕು ಅಂತ ನಾವು ಬಹಳ ವರ್ಷಗಳಿಂದ ಹಂಬಲಿಸ್ತಾ ಇದ್ದೆ ನಾನು, ಒಬ್ಬರ ಜೊತೆಲಿ ಆ್ಯಕ್ಟ್ ಮಾಡಬೇಕು ಅಂತ ಅನ್ನೋಂಥದ್ದು. ಈ ಸಿನಿಮಾದ ಮುಖಾಂತರ ಅದಾಯಿತು ಅಂತ ಅನ್ನೋದಾದರೆ ದ್ಯಾಟ್ ಈಸ್ ನನ್ ಅದರ್ ದೆನ್ ಮೇಘನಾ ಗಾಂವ್ಕರ್ ಅವರು. ಖಂಡಿತ ಇವತ್ತು ಖಂಡಿತ ಹೇಳ್ತೀನಿ ಕೇಳಿ, ನಾನು ಎಲ್ಲೂ ಏನಕ್ಕೆ ಹೇಳಿರಲಿಲ್ಲ ಅಂತಂದರೆ, ಐ ವಾಂಟೆಡ್ ದಟ್ ಟು ನೋ ಸೇ ಹಿಯರ್. ನಾನು ಇಲ್ಲೇ ಹೇಳಬೇಕು ಅಂತ ಅನ್ನೋವಂಥದ್ದಕ್ಕೋಸ್ಕರನೇ ನಾನು ನಿಮಗೂ ಕೂಡ ಹಿಂಟ್ ಕೊಟ್ಟಿಲ್ಲ. ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ. ಈ ಸಿನಿಮಾದ ಮುಖಾಂತರ ಆ ಆಸೆ ಇಡದೇ ಇರ್ತು ಅಂತಂದರೆ ತಪ್ಪಾಗಲ್ಲ. ಅದಿತಿ ಅವರು ಈ ಸಿನಿಮಾದ ಮುಖಾಂತರ ಸಿಕ್ಕಂಥ ಒಂದು ತುಂಬ ಒಳ್ಳೆಯ ಸ್ನೇಹಿತೆ ನಮಗೆ. ಈ ಸಿನಿಮಾ ಒಂದಿಷ್ಟು ಹೊಸ ಸಂಬಂಧಗಳನ್ನು ತಂದುಕೊಟ್ಟಂಥ ಸಿನಿಮಾ, ಕಟ್ಟಿಕೊಟ್ಟಂಥ ಸಿನಿಮಾ ಇದು. ಪ್ರಭು ಅವರ ವಿಚಾರ ನಾನು ಖಂಡಿತ ಮಾತಾಡಬೇಕು. ಈ ಸಿನಿಮಾದಲ್ಲಿ ಅವರು ಮುಂಚೂಣಿಯಲ್ಲಿರುವಂಥ ಬಹಳಷ್ಟು ಬ್ಯುಸಿ ಇರೋ ನಾಯಕ ನಟರು ಅವರು. ಆದರೂ ಕೂಡ ಈ ಸಿನಿಮಾದಲ್ಲಿ ಪ್ರೀತಿಯಿಂದ ಒಂದು ಪಾತ್ರವನ್ನು ಮಾಡಲಿಕ್ಕೆ ಒಪ್ಕೊಂಡು ಬಂದಂಥವ್ರು. ನಾನು ಅವ್ರ ಜೊತೆಲಿ ಇದ್ದಾಗೆಲ್ಲ ನಾನು ತುಂಬ ಹೊಗಳ್ತಾರವರು, ಅಂದರೆ ಅಷ್ಟು ಡಿಸರ್ವಿಂಗ್ ಕ್ಯಾಂಡಿಡೇಟ್ ನನ್ನಲ್ಲ ರೀ. ಅವ್ರು ನೋಡಿದಾಗ ನನಗೆ ಅನ್ಸೋದು ಏನು ಗೊತ್ತಾ, ಎಷ್ಟು ಪ್ರಬುದ್ಧತೆ ಇದೆ ಯೋಚನೆ ಮಾಡೋದ್ರಲ್ಲಿ, ಎಷ್ಟು ಯೋಚನೆ ಮಾಡ್ತಾರೆ, ಎಷ್ಟು ಸರಳವಾಗಿರ್ತಾರೆ ಅಂತ ಅನ್ನೋದು. ನನಗೆಲ್ಲೋ ಒಂದು ಕಡೆ ಓದಿದ್ದು ನೆನಪು. ನನಗೆ ಆ್ಯಕ್ಟಿಂಗ್ ಅಂತ ಬಂದಾಗ, ಟು ಬಿಕಮ್ ಎ ಗುಡ್ ಆ್ಯಕ್ಟರ್ ಒನ್ ನೀಡ್ಸ್ ಟು ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ. ಅದನ್ನು ಪ್ರಭು ಅವರಿಗೆ ಭಾಳ ಚೆನ್ನಾಗಿ ಸೂಟ್ ಆಗುತ್ತೆ, ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಕ್ಚುಲಿ ಒಬ್ಬ ಒಳ್ಳೆಯ ಮನುಷ್ಯ ಮಾತ್ರ ಒಬ್ಬ ಒಳ್ಳೆಯ ನಟನಾಗಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಪ್ರಭು ಅವರು ಒಂದು ತುಂಬ ದೊಡ್ಡ ಎಕ್ಸಾಂಪಲ್ ನೀವು. ಆಮೇಲೆ ರಜನಿ ಅವರೇ, ಎಷ್ಟು ಮುದ್ದಾಗಿ ಕಾಣಿಸ್ತೀರ ನೀವು. ನಿಮ್ಮ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೋಗ್ಲಿಕ್ಕಾಗಲ್ಲ, ಯಾಕೆ ಗೊತ್ತಾ, ಹೇಳ್ಬಿಟ್ರೆ ಕಥೆನೇ ಲೀಕ್ ಆಗೋಗ್ಬಿಡುತ್ತೆ ಇಲ್ಲಿ. ಅದೊಂದು ಮಾತ್ರ ದಯವಿಟ್ಟು ರಿಲೀಸ್ ಆದ ನಂತರ ನಿಮ್ಮನ್ನು ನಾನು ಹೇಳ್ತೀನಿ. ಮತ್ತು ಧನಂಜಯ್ ಅವರು ಈ ಸಿನಿಮಾಗೆ ಅವರ ಸಪೋರ್ಟನ್ನು ನೀಡಿ ಇಲ್ಲಿ ಬಂದಂಥದ್ದು ನೋಡಿ ಎಂಥ ಕ್ಷಣದಲ್ಲಿ ಬಂದಿದ್ದಾರೆ ಅಂತಂತಂದರೆ, ಅವ್ರ ಮದುವೆ ಇಟ್ಕೊಂಡು ಹಸಿಮಯ್ಯಿ ಅಂತ ಹೇಳ್ತೀವಿ ನಾವು, ಇಂಥ ಸಮಯದಲ್ಲೂ ಕೂಡ ಅವ್ರು ಇಲ್ಲಿ ಬಂದಿದ್ದಾರೆ ಅಂತ ಅನ್ನೋವಂಥದ್ದು ಇಷ್ಟೆಷ್ಟು ಜನ ನಮ್ಮ ಮೇಲೆ ಇಟ್ಟಿರುವಂಥ ಒಂದು ಆಶೀರ್ವಾದ. 10ನೇ ತಾರೀಕು ಕಮ್ಮಿ ಅಂದ್ಕೊಂಡೆ ಜಾಸ್ತಿ ಮಾತಾಡ್ಬಿಟ್ಟೆ.
10ನೇ ತಾರೀಕು ಜನವರಿ ಸಿನಿಮಾ ತೆರೆಗೆ ಬರ್ತಾ ಇದೆ. ನಮ್ಮ ಟೀಮಿನ ಬಗ್ಗೆ ಇನ್ನೇನು ಜಾಸ್ತಿ ಹೇಳಲ್ಲ, ನಿರ್ಮಾಪಕರ ಬಗ್ಗೆ ಮತ್ತು ನಿರ್ದೇಶಕರ ಬಗ್ಗೆ ನಾನೇನು ಹೇಳಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ನಾನು ಎಲ್ಲ ಇದರಲ್ಲೂ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನನ್ನ ಹಿಂದಿನ ಎಲ್ಲ ಸಿನಿಮಾಗಳಲ್ಲೂ ಇದೇ ರೀತಿ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ. ಈ ಸಿನಿಮಾದಲ್ಲಿ ನಾನು ಭಾಳಷ್ಟು ಕಡೆ ಹೇಳ್ತಾ ಇರ್ತೀನಿ, ಇದು ನಾನು ಒಬ್ಬ ಅಲ್ಲ ಹೀರೋ, ಇಷ್ಟು ಜನ ಕಾಣ್ತಾ ಇದ್ದಾರೆ ಗೊತ್ತಾ, ಅಷ್ಟು ಜನ ಹೀರೋ. ಫಸ್ಟ್ ಟೈಮ್ ಒಂದು ಮಲ್ಟಿ ಸ್ಟಾರರ್ಗೆ ಪಿಕ್ಚರ್ ಮಾಡಿದ್ದೀನಿ ನಾನು ಅಂತಂದರೆ ಇದು ಚೂಮಂತರ್ ಅಂತಂದರೆ ತಪ್ಪಾಗಲ್ಲ. ಅದು ನನ್ನ ಜೊತೆಯಲ್ಲಿ ನಿಂತಿರೋರು ಎಲ್ಲರೂ ಕೂಡ ಹೀರೋಗಳೇ ಈ ಸಿನಿಮಾದಲ್ಲಿ. ಮುಂದೆ ಇದ್ದೀನಿ ಅಷ್ಟೇ, ಆದರೆ ಅದರ ಒಳಗಡೆ ಒಂದು ಪಾತ್ರ ಮಾಡಿದ್ದೀನಿ ಅಷ್ಟೇ. ಇದರಲ್ಲಿರುವಂಥ ಟೆಕ್ನಿಷಿಯನ್ಸ್ ಇದ್ದಾರೆ ಗೊತ್ತಾ, ಅವರು ನಿಜವಾದ ಹೀರೋಸು. ಈ ಸಿನಿಮಾಟೋಗ್ರಾಫರ್ ಹೀರೋ ಆಗ್ತಾರೆ, ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರು ಹೀರೋ ಆಗ್ತಾರೆ, ಈ ಸಿನಿಮಾದ ಸೌಂಡ್ ಡಿಸೈನರ್ ಹೀರೋ ಆಗ್ತಾರೆ, ನಿರ್ದೇಶಕರು ಹೀರೋ ಆಗ್ತಾರೆ. ಎಲ್ಲನೂ ಕೂಡ ಒಂದು ಪಾತ್ರವಾಗಿ ನಿಂತ್ಕೊಂಡು ಮಾಡಿದ್ದೀವಿ. ಇದು ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಅಂತಂದರೆ ತಪ್ಪಾಗಲ್ಲ. ನಿಮ್ಮನ್ನು ಮನರಂಜಿಸೋದ್ರಲ್ಲಿ ಖಂಡಿತ ನಾವೆಲ್ಲರೂ ಕೂಡ ಪಣ ತೊಟ್ಟು ನಿಂತಿದ್ದೀವಿ. 10ನೇ ತಾರೀಕು ನಿಮ್ಮನ್ನು ನಿರಾಸೆ ಮಾಡಲ್ಲ, ನಿಮ್ಮ ನಿರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮನ್ನು ಥಿಯೇಟ್ರ್ಗಳಿಗೆ ಬಹಳ ಪ್ರೀತಿಯಿಂದ ಬರಮಾಡ್ಕೊಳ್ತೀವಿ. ನಿಮಗೆ ಇಷ್ಟ ಆಗುವಂಥ ಸಿನಿಮಾ ಇದಾಗಿರುತ್ತೆ ಅಂತನ್ನುವಂಥದ್ದು ಚೂಮಂತರ್ ತಂಡದ ಪರವಾಗಿ ನಾನು ನಿಮಗೆ ಭರವಸೆ ಕೊಡ್ತೀನಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. 10ನೇ ತಾರೀಕು ಸಿಗೋಣ ಥಿಯೇಟ್ರ್ನಲ್ಲಿ. ಥ್ಯಾಂಕ್ ಯು.